ನಮಸ್ಕಾರ ವೀಕ್ಷಕರೇ, ಬಿಚ್ಚು ಮಾತಿಗೆ ಸುಸ್ವಾಗತ. ಇವತ್ತು ನಮ್ಮ ಜೊತೆಗೆ ಶ್ರೀ ಕ್ಷೇತ್ರ ಮಾಣಿಲ ಮಠದ ಪರಮಪೂಜ್ಯ ಪರಮಪೂಜ್ಯ ಮೋಹನ್ ದಾಸ್ ಸ್ವಾಮೀಜಿಯವರು ನಮ್ಮ ಜೊತೆಗಿದ್ದಾರೆ. ಅವರು ನಮ್ಮ ಜೊತೆಗೆ ಹಲವು ವಿಚಾರಗಳನ್ನು, ಧಾರ್ಮಿಕ ಹಾಗೂ ಸಾಮಾಜಿಕ ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕಿದ್ದಾರೆ. ಹಾಗೂ ಮಠದ ಪರಂಪರೆಯ ವಿಚಾರವಾಗಿಯೂ ಕೆಲವು ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕಿದ್ದಾರೆ. ಮೊದಲಿಗೆ ಸ್ವಾಮೀಜಿಯವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಳೋಣ. ನಮ್ಮೆಲ್ಲರ ವೀಕ್ಷಕರ ಪರವಾಗಿ ಸ್ವಾಮೀಜಿ ತಮಗೆ ಆತ್ಮೀಯ ಸ್ವಾಗತ ಸರ್. ಇವತ್ತು ಅನೇಕ ಸಮಸ್ಯೆಗಳು ನಮ್ಮ ಕೇವಲ ಒಂದು ಮಠಕ್ಕಾಗಲಿ ಅಥವಾ ಒಂದು ಪ್ರದೇಶಕ್ಕಾಗಲಿ ಅಥವಾ ಒಂದು ರಾಜ್ಯಕ್ಕಾಗಲಿ ಸೀಮಿತವಾಗಿಲ್ಲ. ಆಲ್ ಓವರ್ ಇಂಡಿಯಾ ಅಂದರೆ ನಮ್ಮ ಇಡೀ ಭಾರತ ದೇಶದಲ್ಲೇ ಈ ಥರದ ಸಮಸ್ಯೆಗಳು, ಆರ್ಥಿಕ ಸಮಸ್ಯೆಗಳು, ಮುಗ್ಗಟ್ಟುಗಳು. ನೀವು ಈ ಹಿಂದೊಮ್ಮೆ ನಮ್ಮ ಹತ್ರ ಹೇಳಿದ್ರಿ, ಕೊರೋನಾ ವಿಚಾರವಾಗಿ ನಮ್ಮ ಜೊತೆಗೆ ಮಾತನಾಡ್ತಾ ಹೇಳಿದ್ರಿ. ಈ ಸಮಸ್ಯೆ ಇಲ್ಲಿಗೆ ನಿಂತಿಲ್ಲ. ಬಹುತೇಕವಾಗಿ 2026ರವರೆಗೆ ಈ ಸಮಸ್ಯೆ ಮುಂದುವರಿತದೆ. ಅಲ್ಲಿಯವರೆಗೆ ನಮಗೆ ಸಂಕಷ್ಟ ತಪ್ಪಿದ್ದಲ್ಲ ಅನ್ನೋ ವಿಚಾರವನ್ನು ತಾವು ಅವತ್ತೇ ಹೇಳಿದ್ರಿ. ಅದು ಬಹುತೇಕವಾಗಿ ನಿಜ ಆಗ್ತಾ ಇದೆ. ಹಲವು ಸಮಸ್ಯೆಗಳು, ಹಲವು ಕಷ್ಟಗಳು, ಹಲವು ನಮ್ಮ ಮೇಲೆ ಆಕ್ರಮಣಗಳು ಅಂದರೆ ಪ್ರಕೃತಿ ವೈಪರೀತ್ಯ ಇರ್ಬೋದು, ಆರ್ಥಿಕ ಸಂಕಷ್ಟದ ವಿಚಾರ ಇರ್ಬೋದು, ಬೇರೆ ಬೇರೆ ವಿಚಾರದಲ್ಲಿ ನಮ್ಮ ಮೇಲೆ ಒಂದು ರೀತಿಯ ಆಕ್ರಮಣಗಳು ಅಥವಾ ಸಮಸ್ಯೆಗಳು, ವಿಪರೀತ ಸಮಸ್ಯೆಗಳು ಆಗ್ತಾನೇ ಇದೆ. ಅದು ಈ ಸಂದರ್ಭದಲ್ಲಿ ನೆನಪಾಯಿತು, ನೀವು ಹೇಳಿರುವಂಥದ್ದು ಅದು ನಿಜ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ನೀವು ಈ ಸಂದರ್ಭದಲ್ಲೂ ಯಾವುದೇ ರೀತಿಯ ಒಂದು ಲಾಭದಾಯಕ ಆದಂತಹ ಆಸ್ತಿ ಅಥವಾ ಕಮರ್ಷಿಯಲ್ ವ್ಯವಹಾರಗಳು ಯಾವುದೂ ಇಲ್ಲದೆ ಈ ಮಠ ಮಾನ್ಯವನ್ನು ನಡೆಸ್ಕೊಂಡು ಹೋಗೋದು ಎಷ್ಟು ಕಷ್ಟ ಇದೆ, ಅದು ಹೇಗೆ ನಡೆಸ್ಕೊಂಡು ಬರ್ತಾಯಿದ್ದೀರಿ ಈ ಸಂದರ್ಭದಲ್ಲೂ ಕೂಡ ಅನ್ನೋದು ಕುತೂಹಲ ಹಲವರಲ್ಲಿದೆ ಸರ್. ಈಗ ತಾವು ಆ ಬಗ್ಗೆ ತಿಳಿಸಿದ್ರು ಚೆನ್ನಾಗಿದೆ. ಮಾಣಿಲ 1994ರಲ್ಲಿ ಮಾಣಿಲಕ್ಕೆ ಪ್ರವೇಶ ಆಗತಕ್ಕಂಥ ಸಂದರ್ಭ. ನನಗೆ ಬರಲಿಕ್ಕೆ ಒಂದು ಅವಕಾಶ ಸಿಕ್ಕಿದ್ದು ಮೇಗಿನ ಮನೆ. ಆಗ ಈ ಗ್ರಾಮ ಉದಯವಾಣಿ ಪತ್ರಿಕೆಯವರು ಕುಗ್ರಾಮ ಎಂದು ಗುರುತಿಸಿದಂಥ ಗ್ರಾಮ ಆಗಿತ್ತು. ಅನಕ್ಷರಸತೆ, ಶೋಷಣೆ, ದುಶ್ಚಟ, ಮೂಢನಂಬಿಕೆ, ಅಂಧಶ್ರದ್ಧೆಗಳು ಜನರಲ್ಲಿ ಕಾಡುವ ಸಮಸ್ಯೆಯಾಗಿತ್ತು. ಆ ಸಂದರ್ಭದಲ್ಲಿ ಕಟೀಲಿನ ನಾನು ಹುಟ್ಟಿದಂಥ ಡೊಂಗರಕೆರೆ ಅಳಕೆ ನಾಗಬ್ರಹ್ಮನ ಆ ಮಣ್ಣಿನಲ್ಲಿ ಹುಟ್ಟಿ ಆಧ್ಯಾತ್ಮಿಕವಾಗಿ ಬೆಳಿಬೇಕು, ಸಮಾಜಕ್ಕೆ ಮತ್ತು ದೇಶಕ್ಕೆ, ವಿಶ್ವಕ್ಕೆ ಏನಾದರೂ ನಮ್ಮಿಂದಾದಂಥ ಸೇವೆಯನ್ನು ಮಾಡಿಕೊಡ್ಬೇಕನ್ನುವಂಥ ಸದುದ್ದೇಶದಿಂದ ಸಾಧನೆ ಮಾಡ್ತಾ ನಿತ್ಯಾನಂದರ ಮತ್ತು ದೀಕ್ಷಾಗುರುಗಳಾದಂಥ ಭೂತೇಶಾನಂದ ಮಹಾರಾಜ್ ದೀಕ್ಷೆ ಕೊಟ್ಟು ಮಾಣಿಲಕ್ಕೆ ಬರುವಂತಾಯಿತು. ಮಾಣಿಲ ಭಾಳಷ್ಟು ಕುಗ್ರಾಮ ಆಗಿತ್ತು. ಸರ್, ಪ್ರೇರಣೆ ಅಲ್ಲಿಂದ ನೀವು ಇಲ್ಲಿಗೆ ಮಾಣಿಲವನ್ನು ನಿಮಗೆ ಆ ಪ್ರೇರಣೆ ಎಲ್ಲಿಂದ ಆಯಿತು? ಮಾಣಿಲಕ್ಕೆ ಬರುವಂಥ ಪ್ರೇರಣೆ? ನಾನು ಅಳಕೆ ನಾಗಬ್ರಹ್ಮರ ವನ ಇದೆ, ಈಗಲೂ ಇದೆ. ಅದು ಅಲ್ಲಿ ಧ್ಯಾನಾವಸ್ಥೆಯಲ್ಲಿ ಇರುವಾಗ ನನಗೆ ಮಾಣಿಲದ ಈ ಪ್ರದೇಶ ನನ್ನ ಗೋಚರಕ್ಕೆ ಬಂದಂಥ ಸನ್ನಿವೇಶ. ಆ ಸಂದರ್ಭದಲ್ಲಿ ಒಡಿಯೂರು ಕ್ಷೇತ್ರದ ಒಡಿಯೂರು ಗುರು ದೇವಾನಂದ ಸ್ವಾಮೀಜಿಯವರ ಮಠ ಕೂಡ ಆ ಸಂದರ್ಭದಲ್ಲಿ ಆಗಿತ್ತು. ಸ್ವಾಮೀಜಿಯವರು ಮಠ ನಿರ್ಮಾಣ ಮಾಡಿ ಅವರ ಒಂದು ಚಿಕ್ಕ ಆಶ್ರಮದಲ್ಲಿ ಇದ್ದರು. ಆ ಸಂದರ್ಭದಲ್ಲಿ ಅನಿರೀಕ್ಷಿತವಾಗಿ ನಾನು ಒಡಿಯೂರು ಕ್ಷೇತ್ರ ದರ್ಶನ, ದತ್ತಾತ್ರೇಯನ ದರ್ಶನ ಮಾಡತಕ್ಕಂಥ ಒಂದು ಯೋಗ ಹೀಗೆ ಒದಗಿ ಬಂದು ಅಲ್ಲಿಂದ ನಾನು 3 ವರ್ಷ ಕಳೆದು ನಾನು ಮಾಣಿಲಕ್ಕೆ ಬರುವಂತಾಯಿತು. ಮಾಣಿಲದ ಕುಗ್ರಾಮದಲ್ಲಿ ಮೇಗಿನ ಮನೆ ಒಂದು ಪ್ರತಿಷ್ಠಿತವಾದಂಥ ಮನೆ, ಬಂಟ ಸಮುದಾಯಕ್ಕೆ ಸಂಬಂಧಪಟ್ಟಂಥ ಒಂದು ಕ್ಷೇತ್ರ ಆಗಿತ್ತು. ಒಳ್ಳೆಯ ಧರ್ಮ ನಡೆಸಿದಂಥ ಮನೆತನ ಆಗಿತ್ತು. ಆ ಮನೆತನದ ಹಿರಿಯರು ಮತ್ತು ಈಗ ಇರತಕ್ಕಂಥ ಎಲ್ಲರೂ ಭಾಳ ಸಜ್ಜನರಾಗಿ ಭಾಳಷ್ಟು ಜನರಿಗೆ ತಮ್ಮ ಡಿಕ್ಲರೇಷನ್ ಬರುವಾಗ
ಭೂಮಿಯನ್ನು ಒಕ್ಕಲು ಮಸೂದೆಯಲ್ಲಿ ತಾವೇ ಮನಪೂರ್ವಕ ಒಕ್ಕಲಿನವರಿಗೆ ಕೊಟ್ಟು ಒಂದು ಪ್ರತಿಷ್ಠಿತವಾದಂಥ ಮನೆಗೆ ನಾನು ಬರುವಂತಾಯಿತು ಮಾಡಿದ್ದಕ್ಕೆ. ಅಲ್ಲಿಂದ ಪ್ರಾರಂಭ ಆದಂಥ ನಮ್ಮ ಆಧ್ಯಾತ್ಮಿಕ ಸಾಧನೆ ಮತ್ತು ಈ ಗ್ರಾಮ ದೇವಸ್ಥಾನದ ಜೀರ್ಣೋದ್ಧಾರ, ಬ್ರಹ್ಮಕಲಶ ನಡೆಸಿ ಆಮೇಲೆ ಇನ್ನು ಮಂಗಳೂರಿಗೆ ಏನು ಹೋಗಬೇಕು ಅಂತ ಹೇಳುವಾಗ ಈ ಊರಿನವರೆಲ್ಲ ಸೇರಿ ದಂಡಪಾಡಿ ರಾಮ್ ಭಟ್ರು ಅಂತ ಇದ್ದರು, ಅವರ ನೇತೃತ್ವದಲ್ಲಿ ನಾವು ಇಲ್ಲಿ ಈ ಪ್ರದೇಶ ಈಗಿರುವಂಥ ಮಂದಿರ ನಿರ್ಮಾಣದಂಥ ಪ್ರದೇಶದಲ್ಲಿ ಒಂದು ಚಿಕ್ಕ ಕುಟೀರವನ್ನು ಕಟ್ಟಿ ಆ ಕುಟೀರದಲ್ಲಿ ನಾವು ಕಟೀಲು ಕಮಲಾದೇವಿ ಪ್ರಸಾದ ಶರಣರು ಕಟೀಲ್ ತಾಯಿಯ ಫೋಟೋವನ್ನು ಕೊಟ್ಟು ಅದನ್ನಿಟ್ಟು ಶ್ರೀಧಾಮ ಅನ್ನುವಂಥ ನಾಮಾಂಕಿತ ಅವರ ಮೂಲಕವಾಯಿತು. ಮಹಾಲಕ್ಷ್ಮೀ ಸೇವಾ ಪ್ರತಿಷ್ಠಾನ ಅನ್ನುವಂಥ ಹೆಸರು ಈ ಸಂಸ್ಥಾನ, ಈ ಮಾಡಿಲ ಮಠದ ಸಂಸ್ಥಾನ ಪ್ರಾರಂಭ ಆಗಿದ್ದು ಆ ಕುಟೀರದ ಮೂಲಕ ಪ್ರಾರಂಭ ಆಯಿತು ಅಂತ ಹೇಳ್ತಾವು ಇಲ್ಲಿ ಹೇಳ್ತಾ ಇದ್ದೀರಿ. ನೀವು ಈಗಾಗಲೇ ಬಹಳಷ್ಟು ಸಮಯದಲ್ಲಿ ಈ ಪ್ರದೇಶವನ್ನು, ಈ ಒಂದು ಮುರಕಲ್ಲಿನ ಪ್ರದೇಶ ಅದು, ಈ ಮುರಕಲ್ಲಿನ ಪ್ರದೇಶವನ್ನು, ಈ ಗುಡ್ಡ ತಪ್ಪಲು ಈ ಪ್ರದೇಶವನ್ನು ಕಳೆದು ನೀವು ಬಹಳ ಕಷ್ಟಪಟ್ಟು ಶ್ರಮ ಮೂಲಕ ಈ ಒಂದು ವ್ಯವಸ್ಥೆಯನ್ನು ನೀವು ಮಾಡಿದರೆ ಆ ಸಂದರ್ಭದಲ್ಲಿ ಬಹುಶಃ ಆರ್ಥಿಕ ಪರಿಸ್ಥಿತಿಯೂ ಈ ಪ್ರಮಾಣದಲ್ಲಿ ಇದ್ದಿಲ್ಲ. ಅಂತಹ ಸಂದರ್ಭದಲ್ಲಿ ನೀವು ಇದೆಲ್ಲವನ್ನು ಮಾಡಿದಿರಿ. ಆ ನಂತರ ನಿಮಗೆ ಸಾಕಷ್ಟು ನಿಮ್ಮ ಈ ಶ್ರಮ ಹಾಗೂ ದೈವ ಕೃಪೆ, ಈ ಕೃಪೆಯಿಂದಾಗಿ ಸಾಕಷ್ಟು ಭಕ್ತರ ಸಂಖ್ಯೆ, ಭಕ್ತರು ನಂಬಿದರು, ಕ್ಷೇತ್ರವನ್ನು ನಂಬಿದರು, ಸ್ವಾಮಿಗಳನ್ನು ನಂಬಿದರು, ಭಕ್ತರ ಜಾತ್ರೆಗಳಾದವು, ಇವೆಲ್ಲವೂ ಆಯಿತು. ಬಟ್ ಈ ಸಂದರ್ಭದಲ್ಲಿ ಈ ಬಹುತೇಕವಾಗಿ ಕರೋನಾದ ನಂತರ ಭಕ್ತರು ಪ್ರತಿಯೊಬ್ಬರು, ಈ ದೇಶದ ಸಾಮಾನ್ಯ ಜನರು ಕಷ್ಟವನ್ನು ನೋಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಕಷ್ಟವೂ ಹೀಗಿದೆ, ಒಂದು ಕೆಳಗೆ ನೋಡಲಿಕ್ಕೆ ಪ್ರಾರಂಭ ಮಾಡಿದ್ದು ಕರೋನಾದ ನಂತರ. ಹೀಗಿರುವಾಗ ಆರ್ಥಿಕ ಪರಿಸ್ಥಿತಿ, ಈಗ ನೀವು ಈಗ ಮಠ ಮಾನ್ಯ ಅಂತಂದಮೇಲೆ ಭಕ್ತರಿಂದ ಏನು ಬರ್ತದೆಯೋ ಸಹಾಯ, ಏನು ಬರ್ತದೆಯೋ ದೇಣಿಗೆಯ ರೂಪದಲ್ಲಿ ಬರ್ತದೆಯೋ ಅದರ ಮೂಲಕವೇ ನಾವು ಹಲವು ರೀತಿಯ ಧಾರ್ಮಿಕ ಚಟುವಟಿಕೆ ಸೇವೆಗಳನ್ನು ಕೈಗೊಳ್ಳುವಂಥದ್ದು. ಹೀಗಿರುವಾಗ ಈ ಒಂದು ಕಠಿಣ ಸ್ಥಿತಿಯಲ್ಲಿ ನಿಮ್ಮ ಯಾವುದೇ ಧಾರ್ಮಿಕ ಪರಂಪರೆ ಅಥವಾ ಧಾರ್ಮಿಕ ಕೈಂಕರ್ಯಗಳು ನಿಲ್ಲಲಿಲ್ಲ, ನಿಮ್ಮ ಯಾವುದೇ ಸಾಮಾಜಿಕ ಚಟುವಟಿಕೆಗಳು ನಿಲ್ಲಲಿಲ್ಲ. ಇದು ಹೇಗೆ ಸಾಧ್ಯ ಆಯಿತು? ಪ್ರಾರಂಭದ ದಿವಸ ಕುಟೀರ ಇರುವಾಗಲೇ ದೇವರಿಗೆ ಆ ದೀಪದ ದೀಪ ಉರಿಸ್ಲಿಕ್ಕೂ ಎಣ್ಣೆಗೂ ಕಷ್ಟದ ಕಾಲ ಇತ್ತು. ಮಂಗಳವಾರ ರಾತ್ರಿ 1 ಹೊತ್ತು ಪೂಜೆ ನಡೀತಾ ಇತ್ತು. ಆ ಪೂಜೆಗೂ ಕಷ್ಟದ ಕಾಲ ಇತ್ತು. ಆದರೆ ನಾನು ಯಾರಿಂದಲೂ ಯಾವುದನ್ನು ನಿರೀಕ್ಷೆ ಮಾಡಲಿಲ್ಲ. ಯಾವುದೇ ಸಂಪತ್ತಿನ ಆಕಾಂಕ್ಷಿಯಾಗಿ ಸಂಪತ್ತಿನಿಂದ ಹೋಗಲಿಲ್ಲ. ಆದರೆ ಭಕ್ತರ ಕಷ್ಟ, ಕಾರ್ಪಣ್ಯ, ದುಃಖದ ಹಿಂದೆ ಇವತ್ತಿಗೂ ನಾನು ಅದರ ಹಿಂದೆ ಇರುವವ. ಎಲ್ಲಿ ಕಷ್ಟ ಇದೆ, ಎಲ್ಲಿ ನಷ್ಟ ಇದೆ, ಎಲ್ಲಿ ದುಃಖ ಇದೆ, ಅವರ ಜೊತೆ ನನ್ನ ಹೆಚ್ಚಿನ ಒಡನಾಟ. ಕ್ಷೇತ್ರದ ಕೊರೋನಾದ ಸಂದರ್ಭದಲ್ಲಿ ಕೂಡ ಎಲ್ಲ ಕ್ಷೇತ್ರದಲ್ಲಿ ಅನ್ನದಾನ ನಿಂತಿದೆ. ಇಲ್ಲಿ ಅನ್ನದಾನವೂ ನಿಲ್ಲಲಿಲ್ಲ. 150-200 ಮಕ್ಕಳು ಶಾಲೆಗೆ ರಜೆ ಇದ್ದರೂ ಕೊರೋನಾ ಸಂದರ್ಭದಲ್ಲಿ ಮನೆಯಿಂದ ಹೊರಗೆ ಬರಲಿಕ್ಕೆ ಅವಕಾಶ ಇಲ್ಲದರೂ ಊರಿನ ಮಕ್ಕಳು ಬೆಳಗತದಿಂದ ಸಾಯಂಕಾಲದವರೆಗೆ ಇಲ್ಲಿ ಬಂದು 150-200 ಮಕ್ಕಳಿಗೆ ಪಾಠ, ಪ್ರವಚನ, ಯೋಗ ಇವುಗಳನ್ನು ನಾನು ಅಭ್ಯಾಸ ಮಾಡುವಲ್ಲಿ ನಾನೇ ಕೂತ್ಕೊಂಡು ಅವರಿಗೆಲ್ಲ ಮಾಡ್ತಾಯಿದ್ದೆ. ಅದು ಇಡೀ ಗ್ರಾಮದವರಿಗೆ ಗೊತ್ತಿದೆ. ಅವರ ಮಕ್ಕಳ ಹುಟ್ಟುಹಬ್ಬ ಆಚರಣೆ ಕೂಡ ಇಲ್ಲಿಯೇ ಮಾಡ್ತಾಯಿದ್ದೆ. ಭಾಳ ಚೆನ್ನಾಗಿ ಆ ಸಮಯದಲ್ಲಿ ಕೂಡ ನಡೆದಿದೆ. ಮತ್ತು ಇದು ಒಂದು ಸಮುದಾಯಕ್ಕೆ ಸೀಮಿತವಾದಂಥ ಮಠ ಅಲ್ಲ. ಇದು ಹಿಂದೂ ಸಮಾಜದ ಎಲ್ಲ ಸಮುದಾಯದವರು ಶ್ರಮದಾನದಲ್ಲಿ, ಧನ ಸಂಪತ್ತಿನಲ್ಲಿ ಅಥವಾ ಈಗಲೂ ಸಹಕಾರ ಕೊಡ್ತಕ್ಕಂಥವರು ಎಲ್ಲ ಹಿಂದೂ ಸಮಾಜದವರು ಎಲ್ಲರೂ ಸೇರಿ ಮಾಡಿದಂಥ ಕ್ಷೇತ್ರ ಇದು. ಇದು ಒಂದು ಸಮುದಾಯಕ್ಕೆ ಸಂಬಂಧಪಟ್ಟ ಕ್ಷೇತ್ರ ಅಲ್ಲ. ಮತ್ತು ಒಬ್ಬ ಸಂತನ ಜೀವನ, ಸಂತನಿಗೆ ಕುಟುಂಬ ವಸುದೇವ ಕುಟುಂಬ, ಇಡೀ ವಿಶ್ವವೇ ಸಂತನ ಕುಟುಂಬ. ಎಸ್, ಆ ಭಾವನೆಯಲ್ಲಿ ನಾನಿರುವ. ನೀವು ಬಹಳ ಚೆನ್ನಾಗಿ ಹೇಳಿದ್ರಿ ಸರ್. ಯಾಕೆ ಅಂತಂದರೆ ಒಬ್ಬ ಸನ್ಯಾಸಿ
ಸರ್ವಸಂಗ ಪರಿತ್ಯಾಗಿ ಅಂತ ಹೇಳ್ತಾರೆ. ಅವರಿಗೆ ಜಾತಿ ಧರ್ಮ ಮತ ಯಾವುದೂ ಇರೋದಿಲ್ಲ, ಕುಟುಂಬವನ್ನು ತ್ಯಜಿಸಿ ಬಂದಿರ್ತಾರೆ ಅವರು. ಹಾಗಾಗಿ ಮಠವೇ ಅವರ ಕುಟುಂಬ ಆಗಿರ್ತದೆ, ಭಕ್ತರೇ ಅವರ ಕುಟುಂಬದ ಜನರಾಗಿರ್ತಾರೆ ಅಂತೇಳಿ ಹೇಳ್ತಾರೆ. ಬಟ್ ಪುರಾಣದಲ್ಲಿ ಅದನ್ನೆಲ್ಲ ನಾವು ಕೇಳ್ತೀವಿ. ಆದರೆ ಇವತ್ತಿನ ದಿನ ಮಠಗಳು ಜಾತಿ ಧರ್ಮ ಅಥವಾ ಪಂಗಡಗಳಿಗೆ ಮೂಲಕ ಹೆಚ್ಚೆಚ್ಚು ನಾವು ಕಾಣ್ತಾ ಇದ್ದೀವಿ. ರಾಜಕೀಯದಲ್ಲೂ ಕೂಡ ಈ ಮಠಗಳ ಮೂಲಕವೇ ರಾಜಕೀಯ ನಡೀತಾ ಇರೋದನ್ನು ನಾವೀಗ ನೋಡ್ತಾ ಇದ್ದೀರಿ. ಬಟ್ ಬೇಸರ ಆಗ್ತದೆ ಸರ್. ಈ ಸಂದರ್ಭದಲ್ಲಿ ನೀವು ಈ ವಿಚಾರವನ್ನು ಹೇಳ್ತೀರಿ, ನಮ್ಮ ಮಠ ಧರ್ಮವನ್ನು ಮೀರಿದ್ದು, ಜಾತಿಯನ್ನು ಮೀರಿದ್ದು, ಎಲ್ಲರನ್ನೂ ಒಗ್ಗೂಡಿಸಿ ಕರ್ಕೊಂಡು ಹೋಗ್ತಾ ಇದೆ. ಕೇವಲ ಧಾರ್ಮಿಕ ಕೈಂಕರ್ಯ, ಸೇವೆ, ಇದು ಎರಡರ ಮೂಲಕ ಈ ಮಠವನ್ನು ನಾವು ಕಟ್ಟಿದ್ದೇವೆ ಅನ್ನೋದನ್ನು ತಾವು ಹೇಳ್ತಾ ಇದ್ದೀರಿ. ಖುಷಿಯ ವಿಚಾರ. ಬಟ್ ನಾನು ನಿಮಗೆ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಿಮ್ಮಂತ ಕೇಳಲಿಕ್ಕೆ ಬಯಸ್ತೇನೆ. ಇಷ್ಟೆಲ್ಲ ಮಾಡಿದಿರಿ, ನೀವು ನಿರೀಕ್ಷಿಸಿದ್ದಿರೋ ಅಥವಾ ನಿರೀಕ್ಷಿಸದೇ ಇಷ್ಟು ಮಾಡಿದಿರೋ ಗೊತ್ತಿಲ್ಲ, ಬಟ್ ಇಷ್ಟು ಮಾಡಿದಿರಿ. ಇನ್ನು ಮುಂದೆ ಏನು ಈ ಸಮಾಜಕ್ಕೆ ಕೊಡಬಹುದು ಅಂತ ಅನ್ನಿಸ್ತದೆ, ಕೊಡಬೇಕು ಅಂತ ಅನ್ನಿಸ್ತಾ ಇದೆ? ನಾವು ಮಾಡೋದನ್ನು ಯಾವತ್ತೂ ಹೇಳಿಕೊಂಡು ಮಾಡಲಿಲ್ಲ. ಸಮಾಜಕ್ಕೆ ಯಾವ ಸಂದರ್ಭ, ಯಾವ ಸನ್ನಿವೇಶ, ದೇಶ ವಿಶ್ವಕ್ಕೆ ಏನೇನು ಯಾವ್ಯಾವ ಸಂದರ್ಭದಲ್ಲಿ ಏನೇನು ಅನಾಹುತಗಳಾಗುತ್ತೆ, ಏನು ದುರಂತಗಳು ಬರುತ್ತೆ, ಏನು ದುರಿತಗಳು ಬರುತ್ತೆ, ಏನು ಆಪತ್ತುಗಳಾಗ್ತದೆ, ಏನು ಕುಟುಂಬದಲ್ಲಿ ಸಮಸ್ಯೆ ಆಗ್ತದೆ, ಕುಟುಂಬಕ್ಕೆ ಯಾವ ತೊಂದರೆ ಆಗ್ತದೆ, ಮುಂದೆ ಕುಟುಂಬಕ್ಕೆ ಯಾವ ಆಪತ್ತು ಬರ್ಬೋದು, ಅಥವಾ ಒಂದು ವ್ಯಕ್ತಿಗೆ ಯಾವ ಸಮಸ್ಯೆ ಬರ್ಬೋದು, ಅವನ ಗ್ರಹಗತಿಯಲ್ಲಿ ಏನು ಅವನ ಜೀವನದಲ್ಲಿ ಪರಿವರ್ತನೆ ಮತ್ತು ಪರಿಮಾರ್ಜನೆ ಆಗಲಿಕ್ಕೆ ಪ್ರಯತ್ನ ಮಾಡ್ಬೋದು ನಾವು ಅನ್ನೋದನ್ನು ಮನದಟ್ಟು ಮಾಡಿ ಸಮಯೋಚಿತವಾಗಿ ಹೇಳದೆ ಮಾಡುವ ಪ್ರವೃತ್ತಿ ನಮ್ಮದು. ಯಾಕಂತೇಳಿದರೆ ನಾವು ಮಾಡೋದು ಅನ್ನೋದಕ್ಕಿಂತ ಮಾಡಿಸುವ ಸೂತ್ರಧಾರಿ ಆ ಮಾತಾಯಿ. ಅವಳಲ್ಲಿ ವಿಶ್ವಾಸ, ಅವಳ ನಂಬಿಕೆಯಲ್ಲಿ ಗುರುಗಳ ಮತ್ತು ಗುರುಗಳ ಮೇಲಿನ ನಂಬಿಕೆಯ ಶ್ರದ್ಧೆಯಲ್ಲಿ ಈ ಕ್ಷೇತ್ರ ನಡೀತಾ ಇರೋದು. ಇದು ನಾವೆಲ್ಲ ಪಾತ್ರಧಾರಿ, ನಾನೊಬ್ಬ ಪಾತ್ರಧಾರಿ, ಇಲ್ಲಿರತಕ್ಕಂಥ ಎಲ್ಲ ಭಕ್ತಾದಿಗಳು ಕೂಡ ಪಾತ್ರಧಾರಿ, ಸೂತ್ರಧಾರಿ ಅವರೊಬ್ಬರೇ. ಯಾವುದೇ ಕ್ಷೇತ್ರದಲ್ಲಿ ಸಮಸ್ಯೆ ಬಂದಾಗಲೂ ಅದಕ್ಕೆ ಪರಿಹಾರ ಮಾಡಿಕೊಡುವವಳು ಅವಳು, ಮಾಡಿಸುವವಳು ಅವಳು. ಕೆಲವು ಸಮಸ್ಯೆಗಳನ್ನು ಭಕ್ತರು ಮಠಕ್ಕೆ ತಂದು ಒಪ್ಪಿಸ್ತಾರೆ. ಅವರು ಮಠಕ್ಕೆ ತಂದು ಒಪ್ಪಿಸುವಾಗ ಅವರು ಯೋಚನೆ ಮಾಡಬೇಕು, ನಾನು ಮಠಕ್ಕೆ ಎಂಥ ಸಮಸ್ಯೆಯನ್ನು ತರ್ತಾ ಇದ್ದೇನೆ, ಸ್ವಾಮೀಜಿಯಲ್ಲಿ ಇಟ್ಟಿದ್ದೇನೆ, ಇಟ್ಟ ಮೇಲೆ ನಾನು ಅದಕ್ಕೆ ಯಾವ ಥರ ಬಾಧ್ಯನಾಗಿರಬೇಕು, ನಾನು ಅದರಲ್ಲಿ ಯಾವ ಥರ ನನ್ನ ಪೂರ್ಯೋಜಿತವಾದಂಥ ದೃಷ್ಟಿಕೋನ ನನ್ನ ಸ್ವಾರ್ಥಕ್ಕೋಸ್ಕರ ಬಳಸದೆ, ಮಠವನ್ನು ಬಲಿ ಕೊಡದೆ, ಅದನ್ನು ಸಮಯೋಚಿತವಾಗಿ, ಇದೊಂದು ಧಾರ್ಮಿಕ ಶ್ರದ್ಧಾ ಕೇಂದ್ರ, ಇದೊಂದು ಪರಂಪರೆಯಲ್ಲಿ ಬೆಳಗಬೇಕಾದಂಥ ಇತಿಹಾಸ ಇರತಕ್ಕಂಥ ನಮ್ಮ ಸನಾತನ ಸಂಸ್ಕೃತಿಯ ಸಚ್ಚರಿತ್ರೆಯನ್ನು ನಿರ್ಮಾಣ ಮಾಡತಕ್ಕಂಥ ಕ್ಷೇತ್ರಕ್ಕೆ ನಮ್ಮಿಂದ ತೊಂದರೆ ಆಗಬಾರದು ಅನ್ನುವಂಥ ಪ್ರಜ್ಞೆ ಆ ಯಾವುದೇ ವಿಚಾರವನ್ನು ತಂದವರಿಗೆ ಬೇಕು. ತಂದ ಮೇಲೆ ಅದನ್ನು ಸುಖಾಂತ್ಯವಾಗಿ ಮುಗಿಸಿದ ಮೇಲೆ ಅವರಿಗೆ ಸಮಾಧಾನ ಚಿತ್ತದಲ್ಲಿ ಒಪ್ಪಿಕೊಂಡು ಹೋದ್ಮೇಲೆ ಅದು ಅಪರಾಧ ಅನ್ನುವಂಥ ಮಾತನ್ನು ಹೇಳುವಂಥದ್ದು ಅದು ಎಷ್ಟು ಅನುಚಿತವಾಗುವುದು ಅಂತ ಹೇಳಿ ಆ ಮನುಷ್ಯನಿಗೆ ಅಥವಾ ಅವರಿಗೆ ವೇದ್ಯವಾಯಿತು. ಅಂಥ ಪರಿಸ್ಥಿತಿ ಕ್ಷೇತ್ರದಲ್ಲಿ ಕಳೆದ 28 ವರ್ಷಗಳಿಂದ ಯಾವುದೇ ಸನ್ನಿವೇಶ ಕ್ಷೇತ್ರಕ್ಕೆ ಅಪಚಿತಿ ಆಗುವಂಥದ್ದು ಬರಲಿಲ್ಲ, ಇನ್ನೂ ಬರಲಿಕ್ಕೂ ಇಲ್ಲ, ಬರಲಿಕ್ಕೆ ಸಾಧ್ಯವೂ ಇಲ್ಲ, ಬರಬಾರ್ದು ಅಂತ. ಯಾಕಂತೇಳಿದರೆ ನಾನು ಪ್ರತಿಯೊಂದನ್ನು ಅತಿ ಸೂಕ್ಷ್ಮವಾಗಿ, ಅತಿ ವಿಮರ್ಶಾತ್ಮಕವಾಗಿ ಅದನ್ನು ಎಲ್ಲ ಅರ್ಥಪೂರ್ಣವಾಗಿ ಗಮನಿಸ್ತಾ ಬಂದಿದೆ. ಗಮನಿಸುವಾಗ ಅದು ಪೂರ್ವಾಪರ ಒಂದೆರಡನ್ನು ಗಮನಿಸುವುದು ಮಾತ್ರ ಅಲ್ಲದೆ ಅದನ್ನು ತಂದವರಿಗೂ, ಮಾಡಿಸುವವರಿಗೂ, ಮಾಡುವವರಿಗೂ, ಕರ್ಮಿಗಳಿಗೂ ಯಾವುದೇ ತೊಂದರೆ ಕ್ಷೇತ್ರದಿಂದ ಆಗಬಾರ್ದು ಅನ್ನೋದನ್ನು, ಕ್ಷೇತ್ರಕ್ಕೆ ಬೇಕಿದ್ರೆ ಎಷ್ಟೇ ಅಪಚಾರ ಮಾಡಲಿ, ಕ್ಷೇತ್ರಕ್ಕೆ ಎಷ್ಟೇ ಅನ್ಯಾಯ ಮಾಡುವಂಥ ಪ್ರವೃತ್ತಿ ಅವರಲ್ಲಿರಲಿ, ಅದಕ್ಕೂ ನಾವು ಯಾವುದೇ ಪ್ರತಿಕಾರವನ್ನು ಕೊಡದೆ ತಾಯಿಯ ಮಹಾಸಾನ್ನಿಧ್ಯವೇ ಅದಕ್ಕೆ ಉತ್ತರ, ತಾಯಿಯ ಮಹಾಸಾನ್ನಿಧ್ಯವೇ ಅದಕ್ಕೆ ಉತ್ತರ ಕೊಡುವಂಥದ್ದು. ಅದು ಅವಿರತವಾಗಿ ನಡೀತಾ ಬರ್ತಾಯಿದೆ, ನಮಗೆ ಕಣ್ಣೆದುರಿಗೆ ಗಮನಿಸ್ತಾ ಇದ್ದೇವೆ, ಎಷ್ಟೋ ಭಕ್ತಾದಿಗಳು ಅದನ್ನು ಗಮನಿಸ್ತಾ ಇದ್ದಾರೆ. ಆದ್ದರಿಂದ ಯಾವುದೇ ಒಂದು ಧರ್ಮಕ್ಷೇತ್ರ ನಮ್ಮ ಕ್ಷೇತ್ರದಲ್ಲಿ ಇದನ್ನು ಯಾವುದೇ ಕಾಲಕ್ಕೆ ಮಾರಾಟ ಮಾಡೋದಾಗಲಿ ಕೊಂಡುಕೊಳ್ಳುವುದಾಗಲಿ ಈ ಕ್ಷೇತ್ರದ ವ್ಯವಹಾರ ಅಲ್ಲ. ಅದು ಧರ್ಮಕ್ಷೇತ್ರದಲ್ಲಿ ಎಲ್ಲಿಯೂ ನಡೀಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ಮಠದ ಪಾರಂಪರಿಕವಾಗಿ ಬೆಳಗಬೇಕಾದಂಥ ಮಠವನ್ನು
ನಮ್ಮ ಕಾಲದಲ್ಲಿ ಪ್ರಾರಂಭ ಮಾಡಿದರೆ ಮುಂದಿನ ಭವಿಷ್ಯತ್ತಿನಲ್ಲಿ ಇದು ಸುದೃಢವಾದಂಥ ಹಿಂದೂ ಸಮಾಜಕ್ಕೆ ಒಂದು ಶಕ್ತಿಯ ಕೇಂದ್ರವಾಗಿ ನಮ್ಮ ಗುರುಗಳಾದಂಥ ಅವಧೂತರಾಗಿರತಕ್ಕಂಥ ನಿತ್ಯಾನಂದ ಸ್ವಾಮೀಜಿಯವರ ಆ ಮಾತಾಯಿಯ ಮಹಿಮೆಯಲ್ಲಿ ಆ ನಾಗಬ್ರಹ್ಮನ ಅನುಗ್ರಹದಲ್ಲಿ ಅದು ಅದೇ ರೀತಿ ಮುಂದುವರೆದಿದೆ. ಒಂದು ಕಾಲದಲ್ಲಿ ಕ್ಷೇತ್ರಕ್ಕೆ ಇದಕ್ಕಿಂತ ದೊಡ್ಡ ಸಾಲ ಇದ್ದಂಥ ಕಾಲ ಇತ್ತು, ಆರ್ಥಿಕವಾಗಿ ಮುಗ್ಗಟ್ಟಿನ ಕಾಲ ಇತ್ತು. ಆ ಸಂದರ್ಭದಲ್ಲಿ ಧೃತಿಗೆ ಇಡಲಿಲ್ಲ ನಾವು. ಯಾವುದೋ ಪಾಶ್ಚಾತ್ಯ ರಾಷ್ಟ್ರದಿಂದ ಭಕ್ತರು ಬಂದು ಅದನ್ನೆಲ್ಲ ನೀಗಿಸುವಂಥ ಪ್ರಯತ್ನ ಆಯಿತು. ಅದಕ್ಕೆ ಕಾರಣೀಭೂತರಾದರು ಪೂನಾದಲ್ಲಿ ಒಬ್ಬರು ಭಾಸ್ಕರ್ ಶೆಟ್ಟಿ ಅಂತ ಇದ್ದಾರೆ, ಅವರ ಮೂಲಕ ಅದು ತಾಯಿ ಮಾಡಿಸಿದ್ದಾರೆ. ನಮಗೀಗ ಅಂಥ ಪರಿಸ್ಥಿತಿಯೇ ಇಲ್ಲ, ಅಂಥ ಸಂಕಷ್ಟವೇ ಕ್ಷೇತ್ರಕ್ಕಿಲ್ಲ. ಆ ಥರದ ನಮಗೆ ಅದನ್ನು ಮಾಡಬೇಕು, ಅದನ್ನು ಯೋಜನೆ ಮಾಡಬೇಕು, ರೂಪಿಸಬೇಕು ಅಂತ ಇದ್ದರೆ ಯಾವುದೇ ವ್ಯಾವಹಾರಿಕವಾದಂಥ ಪ್ರಪಂಚದಲ್ಲಿ ಮಾಡುವುದಕ್ಕಿಂತ ನಮ್ಮ ಮಾಡುವಂಥ ಅನುಷ್ಠಾನದಲ್ಲಿ, ನಮ್ಮ ಮಾಡುವಂಥ ಜಪತಪದಲ್ಲಿ, ನಮ್ಮ ಮಾಡುವಂಥ ಒಳ್ಳೆಯ ಕರ್ಮದಲ್ಲಿ. ನಾನು ಆಗಲೇ ಹೇಳಿದೆ, ನಾನು ಬಡವರನ್ನು ಭಾಳ ಪ್ರೀತಿಸುವ, ಕಷ್ಟದವರನ್ನು ಭಾಳ ಪ್ರೀತಿಸುವವ, ನಷ್ಟದವರನ್ನು ಭಾಳ ಪ್ರೀತಿಸುವವ, ದುಃಖಿಗಳನ್ನು ಭಾಳ ಪ್ರೀತಿಸುವವ, ರೋಗಿಗಳನ್ನು ಭಾಳ ಪ್ರೀತಿಸುವ, ಮಕ್ಕಳನ್ನು ಭಾಳ ಪ್ರೀತಿಸುವ. ಇದರಲ್ಲೆಲ್ಲ ಪರಮಾತ್ಮನನ್ನು ನೋಡುವಂಥ ಮನೋಭಾವ ನನ್ನದು. ಅದಕ್ಕಿಂತ ನಾನು ಹೆಚ್ಚೇನು ನೋಡಿದ್ದೆ. ಸರ್, ನೀವು ಹಿಂದೊಮ್ಮೆ ಹೇಳಿದ್ರಿ, ನೀವು ಬಹಳ ಸೂಕ್ಷ್ಮವಾಗಿ, ಬಹಳ ಮೊನಚಾಗಿ ನೀವು ಎಲ್ಲ ವಿಚಾರಕ್ಕೂ ನೀವು ಈ ವಿಚಾರವನ್ನು ನೀವು ಗಮನಕ್ಕೆ ತಂದ್ರಿ, ವೀಕ್ಷಕರ ಗಮನಕ್ಕೆ ತಂದ್ರಿ. ಅನೇಕ ಅವಘಡಗಳು ಇತ್ತೀಚಿನ ದಿನದಲ್ಲಿ ನಡೀತಾ ಇದೆ. ಒಂದು ಸಂದರ್ಭದಲ್ಲಿ ನಮ್ಮ ಮಡಿಕೇರಿಯಲ್ಲಿ ನಡೀತು ಭೂಕುಸಿತ, ಕೆಲವು ಪ್ರವಾಹಗಳು, ವಯನಾಡಿನಲ್ಲಿ ನಡೆದಂಥ ಘಟನೆಗಳು, ಈ ಎಲ್ಲ ಈ ಮೊನ್ನೆ ನಡೆದಂಥ ಸೈಕ್ಲೋನ್ನಿಂದಾಗಿ ನಮ್ಮ ಪುದುಚೇರಿ ಮತ್ತು ತಮಿಳುನಾಡಿನಲ್ಲಿ ಸಾಕಷ್ಟು ಬೆಳೆ ನಾಶಗಳು, ಜೀವನಾಶಗಳು ಹಾಳಾಗಿವೆ, ಆಸ್ತಿ ನಾಶ ಆಗಿದೆ. ಇದೆಲ್ಲ ಪದೇ ಪದೇ ಘಟಿಸ್ತಾ ಇದ್ದರೆ ದೇಶದ ಆರ್ಥಿಕತೆ ಮತ್ತು ನಷ್ಟ ಹೇಗೆ ಬರೆಸ್ಲಿಕ್ಕೆ ಸಾಧ್ಯ ಇದೆ ಅಂತ ನಿಮ್ಮ ಆಲೋಚನೆ. ಇದನ್ನು ಆ ಪ್ರಕೃತಿಯ ಈ ಮುನಿಸನ್ನು ಕಡಿಮೆ ಮಾಡೋದು ಹೇಗೆ ಅಂತ, ಧಾರ್ಮಿಕವಾಗಿ ಹೇಗೆ ಅಂತ ನೀವು ಹೇಳಲಿಕ್ಕೆ ಬಯಸ್ತೀರಿ? ಈ ಪ್ರಶ್ನೆಗೋಸ್ಕರ ನಾನು ಭಾಳಷ್ಟು ವರ್ಷದಿಂದ ಕಾಯ್ತಾ ಇದ್ದೆ. ನಾವು ವರಮಹಾಲಕ್ಷ್ಮಿ ವ್ರತ 48 ದಿವಸಗಳ ನಡೀತದೆ. ನೀವೆಲ್ಲ ಸಾಕ್ಷಿಯಾಗಿದ್ದೀರಿ, ಬಹುಶಃ ನಿಮ್ಮ ಮಾಧ್ಯಮ ಕೂಡ ಸಾಕ್ಷಿಯಾಗಿತ್ತು ಆ ಕಾರ್ಯಕ್ರಮ. ಆಗ 48 ದಿವಸದ ಕಾರ್ಯಕ್ರಮದಲ್ಲಿ ನಾನು ಪ್ರತಿ ದಿವಸ ಇನ್ನು ಈ ದೇಶಕ್ಕೆ, ಜಗತ್ತಿಗೆ ಕಠಿಣ ಸ್ಥಿತಿಗಳು ಬರ್ತದೆ, ಅವಘಡಗಳು, ಅಪಮೃತ್ಯುಗಳು, ಗೌರಮೃತ್ಯುಗಳು, ರೋಗ ರುಜಿನಗಳು, ಅತಿವೃಷ್ಟಿಗಳು, ಅನಾವೃಷ್ಟಿಗಳು, ಇದನ್ನೆಲ್ಲವನ್ನು ಹೇಳಿಕೊಂಡು ನಾನು ಪ್ರಾರ್ಥನೆ ಮಾಡ್ತಾಯಿದ್ದೆ. ಇವತ್ತು ಭಾಳಷ್ಟು ಮನುಷ್ಯನ ವಿಕೃತವಾದಂಥ ಮನಸ್ಸು, ಅತಿಯಾದ ಮಾತು, ಹಿತ ಇಲ್ಲದ ಮಾತು, ಮಿತ ಇಲ್ಲದ ಮಾತಿನ ಪ್ರಭಾವ, ಪ್ರಾಕೃತಿಕವಾದಂಥ ವೈಪರೀತ್ಯಕ್ಕೆ ಮನುಷ್ಯನ ಸನಾತನ ಹಿಂದೂ ಧರ್ಮದ ಆಚಾರ ಮತ್ತು ಆಚರಣೆಗಳು, ಧಾರ್ಮಿಕ ಮೌಲ್ಯಗಳು ಇವತ್ತು ಹದಗೆಡ್ತಾ ಇದೆ. ನಾನು ಇದನ್ನು ಭಾಳ ಸೂಚ್ಯವಾಗಿ ಈಗಲೂ ಹೇಳ್ತಾ ಇದ್ದೇನೆ, ಭಾಳಷ್ಟು ವರ್ಷದಿಂದ ಹೇಳ್ತಾ ಬರ್ತಾ ಇದ್ದೇನೆ, ಎಷ್ಟೋ ಆಶೀರ್ವಚನದಲ್ಲಿ ಹೇಳ್ತಾ ಇದ್ದೇನೆ. ನೋಡಿ, ನಾವೆಲ್ಲ ಎಚ್ಚೆತ್ತುಕೊಳ್ಬೇಕು. ನಮ್ಮ ಮುಂದಿನ ಪೀಳಿಗೆ ನಮ್ಮ ಮಕ್ಕಳು ಇವತ್ತು ನಶಿಸುವಂಥ ಪ್ರವೃತ್ತಿ ಒಂದು ಭಾಗ. ಇನ್ನೊಂದು ಭಾಗ ವಿಜ್ಞಾನದ ಮುಂದುವರಿಕೆಯಿಂದ ಆಗತಕ್ಕಂಥ ಪರಿಸ್ಥಿತಿಯಿಂದ, ಯಾಂತ್ರಿಕ ಬದುಕಿನ ಸೋಗು ಮತ್ತು ಯಾಂತ್ರಿಕತೆಯ ಆ ಪರಿಸ್ಥಿತಿಯಿಂದ ಸಂತಾನವೃದ್ಧಿಗೂ, ಜೀವಸಂಕುಲಗಳ ಸಂತಾನವೃದ್ಧಿ, ಮನುಷ್ಯ ಮಾತ್ರ ಅಲ್ಲ, ಪ್ರತಿ ಜೀವಸಂಕುಲದ ಸಂತಾನಕ್ಕೂ ಕಷ್ಟ ಆಗುವ ಪರಿಸ್ಥಿತಿ ಬರಲಿಕ್ಕೆ ಸಾಧ್ಯತೆ ಇದೆ. ಈ ಟವರ್ಗಳ ಪರಿಣಾಮಗಳು, ಈ ವಿಶೇಷವಾದಂಥ ಯಾಂತ್ರಿಕ ಆಕರ್ಷಣೆಗಳು, ಆಧುನಿಕತೆಯ ಪ್ರಭಾವಗಳು ಭಾಳಷ್ಟು ಪ್ರಕೃತಿಗೆ ವಿಕೃತವಾದಂಥ ಪರಿಣಾಮ ಕೊಡಲಿಕ್ಕೆ ಸಾಧ್ಯತೆ ಇದೆ. ಇದಕ್ಕೋಸ್ಕರ ನಾವೆಲ್ಲರೂ ಎಚ್ಚರಗೊಳ್ಳಬೇಕು. ಹಿತಮಾತು ಮಿತಮಾತಿನೊಂದಿಗೆ ಮಾನವೀಯ ಮೌಲ್ಯವನ್ನು ಎಲ್ಲರೂ ಅರ್ಥವಿಸಿಕೊಳ್ಳಬೇಕು ಅಂತ ಆಚಾರ ವಿಚಾರದ ಬಗ್ಗೆ ಪ್ರತಿ ಸನ್ನಿವೇಶದಲ್ಲಿ ಈಗಲೂ ಹೇಳ್ತಾ ಇದ್ದೇನೆ. ನಮ್ಮ ಮಕ್ಕಳು ಅನಾಹುತದಲ್ಲಿ ಎಷ್ಟು ಜನ ಈಗ ಬಲಿಯಾಗ್ತಾ ಇದ್ದಾರೆ. ಇದನ್ನು ಯಾರು ಇದರ ಬಗ್ಗೆ ರಿಸರ್ಚ್ ಮಾಡಲಿಕ್ಕೆ ಹೋಗಿಲ್ಲ. ಇವತ್ತು ನಾವು ಯೋಚನೆ ಮಾಡಬೇಕು. ಇದಕ್ಕೆ ಕಾರಣ ನಾನು ಪ್ರತಿ ಸಲ ಹೇಳ್ತೇನೆ, ಸನಾತನ ಹಿಂದೂ ಧರ್ಮದ ಆಚರಣೆಯಲ್ಲಿರತಕ್ಕಂಥ ಧಾರ್ಮಿಕ ಮೌಲ್ಯದ ವೈಪರೀತ್ಯಗಳು
ಇವತ್ತು ಸಮಾಜದಲ್ಲಿ ಧರ್ಮ ಶಿಕ್ಷಣದ ಕೊರತೆಯನ್ನು ಮಾಡೋದರಿಂದ ಈ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಾಯಿದೆ. ಅದಕ್ಕೆ ಮನೆ ಮನೆಯಲ್ಲಿ ತಾಯಂದಿರು ಎಚ್ಚೆತ್ತುಕೊಳ್ಬೇಕು, ಹಿರಿಯರು ಎಚ್ಚೆತ್ತುಕೊಳ್ಬೇಕು, ಸ್ವಾಮೀಜಿಗಳು ಎಚ್ಚೆತ್ತುಕೊಳ್ಬೇಕು, ಬ್ರಾಹ್ಮಣರು ಎಚ್ಚೆತ್ತುಕೊಳ್ಬೇಕು, ಆಚಾರ್ಯರು ಎಚ್ಚೆತ್ತುಕೊಳ್ಬೇಕು. ಎಲ್ಲರೂ ಎಚ್ಚೆತ್ತುಕೊಳ್ಬೇಕಾದಂಥ ಸಂಧಿಕಾಲದಲ್ಲಿ ನಾನಿದ್ದೆ. ಸರ್, ನೀವೇ ಆ ವಿಚಾರವನ್ನು ತಂದ್ರಿ. ಧಾರ್ಮಿಕವಾಗಿ ನಾವು ಸಾಕಷ್ಟು ಇಳಿಮುಖವಾಗಿ ಸಾಗ್ತಾ ಇದ್ದೀವಿ. ಪ್ರತಿ ವರ್ಷ ನಾವು ಅದರಿಂದ ಇಳಿಜಾರಿನಲ್ಲಿ ಜಾರ್ತಾನೇ ಇದ್ದೀವಿ. ಒಂದು ಧಾರ್ಮಿಕವಾಗಿ ನಾವು ಇದು ಜಾರ್ತಾ ಇರುವಂಥದ್ದು. ಇನ್ನೊಂದು ಕೌಟುಂಬಿಕವಾಗಿಯೂ ಕೂಡ ನಾವು, ಉದಾಹರಣೆಗೆ ಡೈವರ್ಸು, ಕಲಹಗಳು, ತಂದೆ ತಾಯಿಗಳನ್ನು ಆಶ್ರಮಕ್ಕೆ ಸೇರಿಸುವಂಥದ್ದು, ಈ ಎಲ್ಲ ಕಾರಣದಿಂದಾಗಿ ಮಕ್ಕಳನ್ನು ಓನ್ಲಿ ಟ್ಯೂಷನ್, ಮೊಬೈಲ್ಗಳ ಮೂಲಕ ಅವರನ್ನು ಬೆಳೆಸುವಂಥದ್ದು, ಯಾವುದೇ ನಮ್ಮ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಚಟುವಟಿಕೆಗೆ ಗಂಧ ಗಾಳಿಯೂ ಅವರಿಗೆ ಸುಳಿಯದಂತೆ ಅವರನ್ನು ಬೆಳೆಸುವಂಥ ಇದರಿಂದಾಗಿ ನಾವು ಏರೆಲ್ಲೋ ಸಾಕ್ತಾ ಇದ್ದೀವಿ ಅಂತ ನಮಗೆ ಅನ್ನಿಸ್ತಾ ಇಲ್ವಾ? ಬೇರೆ ಧರ್ಮದವರು ಇನ್ನೂ ಕೂಡ ಅದನ್ನು ಅಳವಡಿಸ್ಕೊಳ್ತಾ ಇದ್ದಾರೆ. ಅವರು ಧಾರ್ಮಿಕ ಚಟುವಟಿಕೆಯಿಂದ ಅವರು ಮಕ್ಕಳನ್ನು ದೂರ ಇಡ್ತಾ ಇಲ್ಲ. ಬಟ್ ನಾವು ಸನಾತನ ಧರ್ಮವಾದಂಥ ಶ್ರೀಮಂತ ಧರ್ಮ ಅಂತ ನಾವು ಹೇಳ್ಕೊಳ್ತೀವಿ. ಬಟ್ ನಾವು ಎಲ್ಲೋ ಒಂದು ಕಡೆ ಅದು ಕೂಡ ನಮ್ಮ ದೇಶದಲ್ಲೇ ನಾವು ಬಹಳ ಕೆಳಗೆ ಜಾರ್ತಾ ಇದ್ದೀವಿ, ಬಹಳ ವೇಗವಾಗಿ ಹೋಗ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಅಂತ ಅನ್ನಿಸ್ತಾ ಇಲ್ವಾ ಸರ್? ನೋಡಿ, ನೀವು ಭಾಳ ಚೆನ್ನಾಗಿ ಅದನ್ನು ಹೇಳಿದರೆ, ಮಂಗಳ ಕಾರ್ಯಕ್ರಮದಲ್ಲಿ ಅಮಂಗಳಗಳು ಇದು ದಿನನಿತ್ಯ ಜಾಸ್ತಿ ಆಗುವಂಥದ್ದು. ವಿವಾಹ ವಿಚ್ಛೇದನೆಗಳು ಅದು ಜಾಸ್ತಿ ಆಗ್ತಾಯಿದೆ. ಇದರಲ್ಲಿ ನಾವು ತಪ್ಪಿದ್ದೇವೆ. ಎಲ್ಲಿ ತಪ್ಪಿದ್ದೇವೆ? ಮಂಗಳ ಕಾರ್ಯಕ್ರಮದಲ್ಲಿ ಅಮಂಗಳ ಮಾಡುವಂಥದ್ದೇ ಈ ಎಲ್ಲ ವಿಚ್ಛೇದನಕ್ಕೆ ಕಾರಣ ಆಗಿದೆ. ಯಾಕೆಂತೇಳಿದರೆ, ಒಂದು ಗಂಡ ಹೆಂಡತಿಯ ಸಂಬಂಧ ಅಂತೇಳಿದರೆ ಎಷ್ಟೋ ಜನ್ಮದ ಸಂಬಂಧ. ಆ ಸಂಬಂಧ ಯಾವಾಗ ಪ್ರಾರಂಭ ಆಗ್ತದೆ? ನಿಶ್ಚಿತಾರ್ಥದ ಮೊದಲು ಹೆಣ್ಣು ಗಂಡು ನೋಡಲಿಕ್ಕೆ ಬರುವಾಗಲೇ ಅದು ಎಷ್ಟು ಆತ್ಮದ ಸಂಬಂಧ ಆದರೆ ಅದು ಜೋಡಣೆ ಅಲ್ಲಿಂದಲೇ ಪ್ರಾರಂಭ ಆಗುತ್ತೆ. ಗಂಡ ಹೆಂಡತಿ, ಅದು ಹುಡುಗಿಯನ್ನು ನೋಡಿದಾಗ, ಹುಡುಗನನ್ನು ನೋಡಿದಾಗ ಮೊದಲ ನೋಟದಲ್ಲಿ ಅವರ ಎಷ್ಟು ಜನ್ಮದ ಮನಸ್ಸಿಗೆ ಹತ್ತಿರವಾಗುವಂಥದ್ದು ನೀವು ನಿಶ್ಚಿತಾರ್ಥದ ದಿನ ಅನುಬಂಧ ಪ್ರಾರಂಭ ಆಗ್ತದೆ. ಮದುವೆಯ ನಂತರ ನಿಶ್ಚಿತಾರ್ಥದ ದಿನ ಪ್ರಾರಂಭ ಆಗುವಾಗ, ನಿಶ್ಚಿತಾರ್ಥದ ದಿನ ಅವಳು ಹುಡುಗ ಆಗಲಿ ಹುಡುಗಿ ಗುರು ಹಿರಿಯರ ಆಶೀರ್ವಾದ ಪಡೆಯುವಂಥದ್ದು, ಗ್ರಾಮ ದೇವಸ್ಥಾನಕ್ಕೆ ಹೋಗುವಂಥದ್ದು, ಸೀಮೆ ದೇವಸ್ಥಾನಕ್ಕೆ ಹೋಗುವಂಥದ್ದು, ಪರಿಸರದ ಗ್ರಾಮ ದೇವತೆಗೆ ಹೋಗಿ ಪ್ರಾರ್ಥನೆ ಮಾಡುವಂಥದ್ದು, ಈ ಆಚರಣೆ ಅಲ್ಲಿಂದ ಪ್ರಾರಂಭ ಆಗಬೇಕು. ಅಲ್ಲಿಂದ ಪ್ರಾರಂಭ ಆದಂಥ ಆಚರಣೆ ಮದುವೆಯ ಮೊದಲಿನ ದಿವಸ ತನಕ ಗುರು ಹಿರಿಯರ ಆಶೀರ್ವಾದ, ದೇವತೆಗಳ ಆಶೀರ್ವಾದ, ದೈವದ ಆಶೀರ್ವಾದ, ಹಿರಿಯರ ಆಶೀರ್ವಾದ ಎಲ್ಲ ಪಡ್ಕೊಂಡು ಬಗ್ಗಿ ಕಾಲು ಹಿಡ್ದು ತಗ್ಗಿ ಭೂದೇವಿಗೆ ಹಿರಿಯರಿಗೆ ಅಡ್ಡ ಬಿಡಿದಷ್ಟು ಭೂದೇವಿಗೆ ಅಡ್ಡ ಬಿದ್ದು ಮತ್ತೆ ಮದುವೆ ಆಗುವಂಥ. ಈಗ ಮದುವೆ ಆಗುವಾಗ ಯಾರಾದರೂ ಹಿರಿಯರಿಗೆ ಅಡ್ಡ ಬೀಳ್ತಾರೆ, ಬಗ್ಗಿ ಕಾಲು ಮುಟ್ಟುವುದು ಮಾತು. ಅದರಲ್ಲಿ ಭಾವನೆ ಇಲ್ಲ, ಭಾವುಕತೆ ಇಲ್ಲ. ಈ ಸನಾತನ ಹಿಂದೂ ಧರ್ಮದ ಪ್ರತಿಯೊಂದು ಆಚರಣೆಗಳು ಮತ್ತು ಪ್ರತಿಯೊಂದು ಸಂಬಂಧಗಳು ಭಾವನೆಯಲ್ಲಿರುವಂಥದ್ದು. ಆ ಭಾವನೆ ಶುದ್ಧ ಆಗದಿದ್ದರೆ ನಿಮ್ಮ ಕರ್ಮ ಶುದ್ಧ ಆಗೋದಿಲ್ಲ. ಪೂಜೆ ಇವತ್ತು ಆಡಂಬರವಾಗಿ ನಾವು ಎಷ್ಟೋ ಮಾಡಬಹುದು, ಆದರೆ ಪೂಜೆಯಲ್ಲಿ ಭಕ್ತಿ ಇಲ್ಲ, ಭಾವನೆ ಇಲ್ಲ, ಶ್ರದ್ಧೆ ಇಲ್ಲ, ಏಕಾಗ್ರತೆ ಇಲ್ಲ. ದೇವಸ್ಥಾನದೊಳಗೆ ನಮಗೆ ಹೇಗೆ ಇರಬೇಕು ಅಂತ ಹೇಳುವಂಥ ಪರಿಸ್ಥಿತಿ ಬಂದಿದೆ. ನಾಟಕೀಯ ಭಜನಾ ಮಂದಿರದಲ್ಲಿ ಒಳಗೆ ಹೇಗೆ ಇರಬೇಕು ಅಂತ ಹೇಳುವ ಪರಿಸ್ಥಿತಿ ಬಂದಿದೆ. ಭಜನಾ ಮಂದಿರದಲ್ಲಿ ಹೇಗೆ ಭಜನೆ ಮಾಡಿ ಆ ಭಾವನೆಯನ್ನು, ಭಾವುಕತೆಯನ್ನು ಭಗವಂತನಲ್ಲಿ ಹೇಗೆ ವ್ಯಕ್ತಪಡಿಸಬೇಕು ಅಂತ ಹೇಳುವ ಪರಿಸ್ಥಿತಿ ಸಮೇತ ಇವತ್ತಿಲ್ಲ. ಆದ್ದರಿಂದ ದೇವಸ್ಥಾನ ದೇಗುಲದಲ್ಲಿ ಮೊದಲ ಆಚರಣೆ ಪ್ರಾರಂಭ ಆಗುತ್ತೆ. ಸನಾತನ ಧರ್ಮ ಪ್ರಜ್ಞೆ ಅಲ್ಲಿಂದ ಪ್ರಾರಂಭ ಆಗೋದು. ದೇವಸ್ಥಾನ ದೇಗುಲ ಇರುವುದೇ ಅದಕ್ಕೆ. ಅದೇ ನಮಗೆ ಹಿಂದೂಗಳಿಗೆ ಗೊತ್ತಿಲ್ಲ. ಇದು ಇವತ್ತಿರತಕ್ಕಂಥ ಧರ್ಮ ಶಿಕ್ಷಣದ ಕೊರತೆ. ಅದಕ್ಕೋಸ್ಕರ ದೇವಸ್ಥಾನದ ಪ್ರವೇಶ ಆದ ತಕ್ಷಣ ಭಕ್ತರೆಲ್ಲ ಭಾವುಕರಾಗಬೇಕು. ಗರ್ಭಗುಡಿಯಲ್ಲಿ ಮೂರ್ತಿ ಇದ್ದರೆ ನಮ್ಮ ಒಳಗೆ ಹೃದಯದಲ್ಲಿ ಅದು ಬಿಂಬ ಆದರೆ ಅದರ ಪ್ರತಿಬಿಂಬ ನಮ್ಮ ಅಂತರಾತ್ಮದಲ್ಲಿದೆ, ಅದು ಕೂಡ ಪರಮಾತ್ಮನೇ. ಈ ಸಂಬಂಧದ ಅನುಬಂಧ ಅಲ್ಲಿ ಆಗುವಾಗ
ಅಲ್ಲಿ ಪಾವಿತ್ರತೆಯನ್ನು, ದೇವಸ್ಥಾನದ ಒಳಗಿನ ಪಾವಿತ್ರತೆಯನ್ನು ಕಾಪಾಡಬೇಕು. ನಿಶಬ್ದವಾಗಿರಬೇಕು. ಮನಸ್ಸು ಭಗವಂತನಲ್ಲಿ ತಲ್ಲೀನಗೊಳಿಸಬೇಕು. ಗಂಟೆ, ಶಾಗ, ಶಂಖ, ಶ್ರೋತ್ರಪಟನದ ನಾದದ ಆ ನಿನಾದದ, ಆ ತರಂಗದ ಪ್ರಭಾವದ, ಧೀಮಂತಿಕೆಯ ಧೀಶಕ್ತಿಯ ಪ್ರಭಾವ ನಮ್ಮ ಮನಸ್ಸಿಗೆ ಮತ್ತು ನಮ್ಮಲ್ಲಿರ್ತಕ್ಕಂಥ ಆತ್ಮಕ್ಕೆ, ಆ ಗರ್ಭಗುಡಿಯ ಬಿಂಬ ಪ್ರತಿಬಿಂಬಕ್ಕೆ ಸಮ್ಮಿಲಿತವಾದಂಥ ಶಕ್ತಿಯ ಪ್ರಚೋದನೆ ಆದಾಗ ಅಲ್ಲಿ ವಿಶಿಷ್ಟವಾದಂಥ ಶಕ್ತಿ ಉದ್ಭವಿಸಿ ಆನಂದವನ್ನು ಕೊಡ್ತದೆ. ಆ ಆನಂದದಲ್ಲಿ ಎಲ್ಲವನ್ನು ಸಿದ್ಧಿಸುವಂಥ ಶಕ್ತಿ ಇರುತ್ತೆ. ಅಲ್ಲಿ ತನಕ ನಾವು ಭಗವಂತನಿಗೆ ತಲ್ಲೀನರಾಗಿ ಸಮರ್ಪಣೆ ಮಾಡಿದಾಗ, ಭಕ್ತಿಯನ್ನು, ಆ ಭಾವನೆಯನ್ನು ನಮ್ಮನ್ನು ಸಮರ್ಪಿಸಿದಾಗ, ನಮ್ಮ ಕಣ್ಣಿನಲ್ಲಿ ಯಾವಾಗ ಆ ಬಾಷ್ಪನಿ ಬೀಳ್ತದೋ ಅದು ಭಕ್ತಿರಸವಾಗಿ ನಮ್ಮನ್ನು ಮೋಕ್ಷ ಸಾಯುಜ್ಯಕ್ಕೆ, ನಮ್ಮ ಸಾರ್ಥಕತೆಗೆ ಅದು ಪುಷ್ಟಿಯಾಗ್ತದೆ. ಅದು ದೇವಸ್ಥಾನದ ಒಳಗೆ ಆಗಿರಬೇಕಾದಂಥ ಪ್ರಕ್ರಿಯೆ ಇವತ್ತೆಲ್ಲ ಆಗ್ತಾಯಿದೆ. ಏನಾಗ್ತದೆ ಸರ್? ಈಗ ಮತ್ತೊಂದು ವಿಷಯ, ಸಂಘದ ಸರಸಂಜ ಚಾಲಕರಾದಂತಹ ಮೋಹನ್ ಭಾಗವತ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಹಿಂದೂಗಳು 3ಕ್ಕಿಂತ ಕಡಿಮೆಯ ಮಕ್ಕಳನ್ನು ಹೊಂದಬಾರದು, ಕನಿಷ್ಠ 3 ಮಕ್ಕಳನ್ನು ಹೊಂದಲೇಬೇಕು ಅನ್ನೋ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಈ ಸ್ಟೇಟ್ಮೆಂಟನ್ನು ತಾವು ಒಪ್ತೀರಿ ಅಂತ ಆದರೆ ಅದರ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಏನಕ್ಕೋಸ್ಕರ, ಏಕಾಗಿ ಹೀಗೆ ಹೇಳಿದ್ರು? ಇದು ಧರ್ಮಕ್ಕೆ ಎಷ್ಟು ಮುಖ್ಯ ಅಥವಾ ಈ ಸಮಾಜಕ್ಕೆ ಎಷ್ಟು ಮುಖ್ಯ ಅನ್ನೋದನ್ನು ತಾವು ಹೇಳ್ಬೋದು. ಭಾಗವತರು ಹೇಳಿದಂಥ ಮಾತು ಈಗಿನ ಪರಿಸ್ಥಿತಿಯಲ್ಲಿ ಭಾಳ ಔಚಿತ್ಯವೂ ಅರ್ಥಪೂರ್ಣವೂ ಆಗಿದ್ದೆ. ಆದರೆ ಅದನ್ನು ಅವಲಂಬಿಸುವಂಥ ಹಿಂದೂಗಳು ಇರುವಂಥ ಮಕ್ಕಳಿಗೆ ಧರ್ಮ ಶಿಕ್ಷಣ ಕೊಡಲಿಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ ಅಂತ ಆದರೆ 3 ಮಕ್ಕಳಾದರೂ 6 ಮಕ್ಕಳಾದರೂ ಈ ದೇಶದಲ್ಲಿ ಮಾರಕವೇ. ಆ ದೇಶಭಕ್ತಿ ಹುಟ್ಟಿಸುವಂಥದ್ದು, ಸಂಸ್ಕಾರ ಕೊಡುವಂಥದ್ದು, ಮಕ್ಕಳಲ್ಲಿ ಈಗಿನ ಶಿಕ್ಷಣದ ಪರಿಸ್ಥಿತಿ ಹಾಸ್ಟೆಲಲ್ಲಿಯೋ ಅಥವಾ ನಿಮ್ಮ ಬೇರೆ ಬೇರೆ ಮಕ್ಕಳ ಸಂಪರ್ಕದಲ್ಲಿ ತಂದೆ ತಾಯಿ ಇಲ್ಲದೆ ಆ ಅನುಬಂಧದ ಆ ಪ್ರಕ್ರಿಯೆ ಮಕ್ಕಳಲ್ಲಿ ಇರುವಂತೆ ಮಾಡುವಂಥ ಪ್ರವೃತ್ತಿ ಮಾನಸಿಕವಾಗಿ ಎಲ್ಲವರಲ್ಲಿ ಬೇಕು ಅಂಥೇಳಿ ಹಾಸ್ಟೆಲಲ್ಲಿ ಕಳೆಯುವ ಮಕ್ಕಳು ತಂದೆ ತಾಯಿಗೆ ಪ್ರೀತಿಯಲ್ಲಿ ಇರುವುದಿಲ್ಲ ಅಂತ ಹೇಳಿದ್ದಲ್ಲ. ತಂದೆ ತಾಯಿಯ ಮೇಲೆ ಆ ಗೌರವ, ಆ ಪೂಜ್ಯ ಭಾವನೆ ಮಕ್ಕಳಿಗೆ ಹಾಸ್ಟೆಲಲ್ಲಿದ್ದರೂ ಬೇಕು. ಆ ನೆನಪು ಪ್ರತಿನಿತ್ಯ ಅವರು ಆ ತಂದೆ ತಾಯಿಯನ್ನು ಅಲ್ಲಿದ್ದಲ್ಲಿ ಆಶೀರ್ವಾದ ಪಡುವಂಥ ಆ ಭಾವನೆ, ಪ್ರತಿಕ್ರಿಯೆ ಅಲ್ಲಿ ಹಾಸ್ಟೆಲಿಗೂ ಶಕ್ತಿ ಕೊಡ್ತದೆ, ವಿದ್ಯಾಸಂಸ್ಥೆಗೂ ಶಕ್ತಿ ಕೊಡ್ತದೆ, ಕಲಿಸುವಂಥ ಅಧ್ಯಾಪಕರು, ಮುಖ್ಯೋಪಾಧ್ಯಾಯರು, ಪ್ರಾಂಶುಪಾಲರಿಗೂ ಶಕ್ತಿ ಕೊಡ್ತದೆ. ಅದು ಅಲ್ಲಿಂದಲೇ ಪ್ರಾರಂಭ ಆಗಬೇಕು. ಅದು ಧರ್ಮ ಶಿಕ್ಷಣ. ಸರ್, ಈಗ ಇದಕ್ಕೆ ಪೂರಕವಾಗಿ ಎಲ್ಲೋ ಒಂದು ಕಡೆ ನಾವು ಈ ಕೂಡು ಕುಟುಂಬವನ್ನು ಕಳ್ಕೊಂಡಿದ್ದೀವಿ. ಈ ಕೂಡು ಕುಟುಂಬವನ್ನು ಕಳ್ಕೊಂಡಿದ್ದ ಕಾರಣದಿಂದಾಗಿ ಇವತ್ತು ನಾವು ಒಂದು ಮಕ್ಕಳಿಗೆ ಸೀಮಿತ ಆಗುವಂತಹ ಮನಸ್ಥಿತಿಗೆ ನಾವು ಬರ್ತಾ ಇದ್ದೀವಿ ಅಂತ ಅನಿಸೋದಿಲ್ವೇ? ಆ ಕೂಡು ಕುಟುಂಬವನ್ನು ಪ್ರಾರಂಭಿಸಿದಲ್ಲಿ ಮಾತ್ರ ಮತ್ತು ವಾಪಸ್ ನಾವು ಆ ಹಳಿಗೆ ಬರಲಿಕ್ಕೆ ಸಾಧ್ಯತೆ ಇದೆ. ಕೂಡು ಕುಟುಂಬದಕ್ಕಿಂತ ಹೆಚ್ಚು ಕೂಡು ಕುಟುಂಬದಲ್ಲಿ ಹಿಂದಿನ ಆಚಾರಗಳು ಬದ್ಧತೆಯಲ್ಲಿತ್ತು. ಕೂಡು ಕುಟುಂಬಕ್ಕಿಂತ ಹೆಚ್ಚು ಕೂಡು ಕುಟುಂಬ ಬೇಕು, ಕೂಡು ಕುಟುಂಬ ಸಹಭಾಗಿತ್ವ ಬೇಕು. ಒಂದು ವೇಳೆ ಕೂಡು ಕುಟುಂಬ ಸಹಭಾಗಿತ್ವ ಆಗದಿದ್ದರೆ ವರ್ಷಕ್ಕೆ 1 ಸಲ, 2 ಸಲ, 3 ಸಲ, 4 ಸಲ ಆದರೂ ಒಟ್ಟಿಗೆ ಕೂತ್ಕೊಂಡು ಭೋಜನ ಸತ್ಕಾರ ಮಾಡುವಂಥ ಪ್ರವೃತ್ತಿ ಮತ್ತು ಪ್ರತಿ ಮನೆಯಲ್ಲಿ ಪ್ರತಿ ದಿವಸ ಸಹಭೋಜನ ಸಹಬಾಳ್ವೆಯ ಅವಶ್ಯಕತೆ ಇವತ್ತಿನ ದಿವಸದಲ್ಲಿ ಆಗಲೇಬೇಕು. ಆದರೆ ಇವತ್ತು ಮನೆಯಲ್ಲಿಯೇ ಆ ಸಹಭೋಜನ ಎಲ್ಲಿದೆ? ಸಹಬಾಳ್ವೆ ಎಲ್ಲಿದೆ? ಸಹಭೋಜನ ಆದರೆ ಮಾತ್ರ ಸಹಬಾಳ್ವೆ ಆದರೆ ಮಾತ್ರ ಸಹಭೋಜನ. ಇದು 2 ಭಾಳಷ್ಟು ಅವಶ್ಯಕತೆಯ ದಿವಸ. ಹಿಂದೆ ಕೆಳಗೆ ಕೂತ್ಕೊಂಡು ಸುತ್ತ ಮಧ್ಯದಲ್ಲಿ ಆಹಾರ ಇಟ್ಟು ಬಡಿಸಿ ಊಟ ಮಾಡುವಂಥ ಒಂದು ನಮ್ಮ ಸಂಸ್ಕೃತಿ ಎಷ್ಟು ಅರ್ಥಪೂರ್ಣ ನಶಿಸ್ತಾ ಇದೆ. ಎಷ್ಟು ಆನಂದ ಇತ್ತು, ಅದರಲ್ಲಿ ಎಷ್ಟು ಪ್ರೀತಿ ಇತ್ತು, ಅದರಲ್ಲಿ ಎಷ್ಟು ಒಂದು ಸಮ್ಮಿಲನತೆ ಇತ್ತು, ಅದರಲ್ಲಿ ಎಷ್ಟು ಭಾವನಾತ್ಮಕವಾದಂಥ ಪ್ರಕ್ರಿಯೆ ಇತ್ತು.
ಅದನ್ನು ಇವತ್ತು ಸಮಾಜಕ್ಕೆ ಪ್ರತಿ ಮನೆಯಲ್ಲಿ, ಹಿಂದೂಗಳ ಮನೆಯಲ್ಲಿ ಆ ಆಚಾರ ಮತ್ತು ಆಚರಣೆಯನ್ನು ಮಾಡುವಂಥದ್ದು ಅವಶ್ಯಕತೆ. ಖಂಡಿತ ಸರ್. ಈಗ ಕೊನೆಯದಾಗಿ ನಾವು ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ. ಸರ್ಕಾರ ಅಂದರೆ ವ್ಯವಸ್ಥೆಯ ಮೂಲಕದಿಂದಲೂ ಅನುಭವಿಸ್ತಾ ಇದ್ದೀವಿ. ಹಾಗೆ ಈ ವೈಪರೀತ್ಯಗಳಿಂದಲೂ ಕೂಡ, ಪ್ರಕೃತಿ ವೈಪರೀತ್ಯದಿಂದಲೂ ಕೂಡ ನಾವು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀವಿ. ಇದರ ಮಧ್ಯೆ ಸಾಮಾನ್ಯ ಜನರಿಗೆ ನೀವು ಒಂದು ಒಳ್ಳೆಯ ಭವಿಷ್ಯವನ್ನು ಹುಡುಕುವುದು ಹೇಗೆ ಅನ್ನೋದನ್ನು ನೀವೇನಾದ್ರು ಈ ಸಂದರ್ಭದಲ್ಲಿ ತಿಳಿಯಲಿಕ್ಕೆ ಸಾಧ್ಯ ಇದೆಯಾ? ಭವಿಷ್ಯವನ್ನು ಹುಡುಕಲಿಕ್ಕೆ ಸಾಧ್ಯ ಅನ್ನೋದಕ್ಕೋಸ್ಕರ ಆರ್ಥಿಕವಾಗಿ ಹಾಗೂ ಆರ್ಥಿಕವಾಗಿ ಮನುಷ್ಯ ಮತ್ತು ಕೌಟುಂಬಿಕವಾಗಿ ಇವತ್ತು ಸ್ವಾಮಿನಿಷ್ಠೆ ಮತ್ತು ಕೃತಜ್ಞತೆ, ಉಪಕಾರ ಸ್ಮರಣೆಯ ಕೊರತೆ ಭಾಳಷ್ಟು ಕಾಡ್ತಾ ಇದೆ. ಯಾವುದೇ ಒಬ್ಬ ವ್ಯಕ್ತಿ ತನ್ನ ವೃತ್ತಿಯಲ್ಲಿ ಪ್ರೀತಿ ಬೇಕು, ತನ್ನ ಉದ್ಯೋಗದಲ್ಲಿ ಪ್ರೀತಿ ಬೇಕು, ತನ್ನ ವೃತ್ತಿಯಲ್ಲಿ ಕೈವೃತ್ತಿ ಇದ್ದರೆ ವೃತ್ತಿಯ ಮೇಲೆ ಪ್ರೀತಿ ಬೇಕು. ಇವತ್ತು ಅದಕ್ಕಿಂತ ಜಾಸ್ತಿ ಹಣದ ಲಾಲಸೆಯಲ್ಲಿ ಇವತ್ತು ಪ್ರಪಂಚದಲ್ಲಿ ಮನುಷ್ಯ ವ್ಯವಹಾರ ಮಾಡ್ತಾ ಇದ್ದಾನೆ. ಆದರೆ ವೃತ್ತಿ ಧರ್ಮ, ಕೃತಜ್ಞತಾ ಮನೋಭಾವ, ಉಪಕಾರ ಸ್ಮರಣೆ, ಸ್ವಾಮಿನಿಷ್ಠೆ ಇದು ಎಲ್ಲ ಇವತ್ತು ನಶಿಸ್ತಾ ಇರತಕ್ಕಂಥ ಈ ಕಾಲದಲ್ಲಿ ಅಸಮಾಧಾನಗಳು, ಅತೃಪ್ತಿಗಳು, ಅಸಂತುಷ್ಟಿಗಳು, ಸಂಘರ್ಷಗಳು, ಪೈಪೋಟಿಗಳು, ಇನ್ನೊಂದು ಕಾಂಪಿಟೇಷನ್, ಇದರಿಂದಾಗಿ ಇವತ್ತು ಈ ದೇಶ ಹಲವು ಸಮಸ್ಯೆಗಳನ್ನು ಇನ್ನು ಮುಂದೆಯೂ ಕೂಡ ಎದುರಿಸಲಿಕ್ಕಿದೆ. ಅಂದರೆ ನೀವು ಸೂಕ್ಷ್ಮವಾಗಿ ನೀವು ಹೇಳೋದು ಏನಂತಂದರೆ, ಪ್ರಾಮಾಣಿಕತೆ ಇಲ್ಲಿ ಅತಿ ಮುಖ್ಯವಾಗಿ ಬೇಕು. ಪ್ರೀತಿ ಹಾಗೂ ಪ್ರಾಮಾಣಿಕತೆ ಇದು ಎರಡನ್ನೇ, ಕೃತಜ್ಞತಾ ಮನೋಭಾವ, ಉಪಕಾರ ಸ್ಮರಣೆ, ಎಸ್, ಇದು ಇಟ್ಟುಕೊಂಡು ಹೋದರೆ ನಾವು ಇದನ್ನು ಎದುರಿಸಬಹುದು. ಈ ಎಲ್ಲ ಸಮಸ್ಯೆಗಳನ್ನು ನಾವು ಎದುರಿಸಬಹುದು. ಆ ಒಂದು ಆತ್ಮಶಕ್ತಿ ನಮ್ಮಲ್ಲಿ ವೃದ್ಧಿ ಆಗ್ತದೆ ಅನ್ನೋದನ್ನು ತಾವು ಹೇಳಲಿಕ್ಕೆ ಬಯಸ್ತೀರಿ ಸರ್. ಈಗಾಗಲೇ ಕೊನೆಯದಾಗಿ ನೀವು ಹೇಳಿದಿರಿ, ಮತ್ತೊಮ್ಮೆ ಈ ಕ್ಷೇತ್ರ ಬಹಳ ಶ್ರಮಪಟ್ಟು ಬೆಳೆಸಿದ್ದೀರಿ. ಬಹಳ ನಿಮ್ಮ ಶ್ರಮಕ್ಕೆ ತಕ್ಕಂತೆ ಹಾಗೂ ಈ ಕ್ಷೇತ್ರದ ದೇವರುಗಳ ಶಕ್ತಿಗೆ ತಲೆಬಾಗಿ ಸಾಕಷ್ಟು ಭಕ್ತರು ಇಲ್ಲಿಗೆ ನಡ್ಕೊಳ್ತಾ ಇದ್ದಾರೆ, ಹರಿದು ಬರ್ತಾ ಇದ್ದಾರೆ. ಅದರ ಪರಿಣಾಮ ಸಾಕಷ್ಟು ಧಾರ್ಮಿಕ ಕಾರ್ಯಕ್ರಮಗಳು, ಸೇವೆಗಳು ಹಲವು ರೀತಿಯಲ್ಲಿ ನೀವು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾಯಿದ್ದೀರಿ. ಬಟ್ ನೀವು ಎಲ್ಲದನ್ನೂ ಮಾಡ್ತಾಯಿದ್ದೀರಿ ಈ ಶೈಕ್ಷಣಿಕ ವಿಭಾಗದಲ್ಲಿ. ಅಂದರೆ ಈ ನೀವು ಹೇಳಿದಂತೆ ನಮ್ಮ ಸನಾತನ ಧರ್ಮದ ನೀವು ಶೈಕ್ಷಣಿಕ ವಿಭಾಗದಲ್ಲೂ ನಿಮ್ಮಂಥವರು ತೊಡಗಿಸಿಕೊಂಡಲ್ಲಿ ಈ ಸನಾತನ ಧರ್ಮದ ನಮ್ಮ ಸಂಸ್ಕಾರ ಸಂಸ್ಕೃತಿಯನ್ನು ನಾವು ಕೊಡಲಿಕ್ಕೆ ಸಾಧ್ಯತೆ ಇದೆ ಅಂತ ಅನಿಸೋದಿಲ್ಲ. ಯಾಕೆಂತಂದರೆ ಇವತ್ತಿನ ದಿನ ಈ ಕಾಂಪಿಟೇಷನ್ ಶಿಕ್ಷಣ ಅನ್ನೋದು ಒಂದು ಕಮರ್ಷಿಯಲ್ ಆಗಿದೆ. ಈ ಕಮರ್ಷಿಯಲ್ ಶಿಕ್ಷಣದಿಂದಾಗಿ ಯಾವುದೇ ಪ್ರೀತಿ ಉಳಿದಿಲ್ಲ, ಓನ್ಲಿ ಹಣ. ನೀವು ಆಗಲೇ ಹೇಳಿದಿರಿ, ಹಣದ ವ್ಯಾಮೋಹ ಜಾಸ್ತಿ ಆಗಿದೆ. ನಾವು ಹಣ ಕೊಟ್ಟಿದ್ದೀವಿ, ಹಾಗಾಗಿ ನೀವು ಇಷ್ಟು ಪರ್ಸೆಂಟೇಜ್ ತಗೊಳ್ಬೇಕು, ನಾಳೆ ಇಷ್ಟು ಹಣವನ್ನು ದುಡಿಬೇಕು. ಈ ಒಂದು ಇದು ಮಕ್ಕಳಲ್ಲೇ ತಲೆಯಲ್ಲೇ ಬೆಳೆಸುವಂಥ ಕೆಲಸಗಳು ಈಗ ನಡೀತಾ ಇರೋ ಕಾರಣದಿಂದಾಗಿ ಈ ಒಂದು ನೀವು ಶಿಕ್ಷಣ ಒಂದು ಆ ಕ್ಷೇತ್ರಕ್ಕೆ ತಾವು ಕಾಲಿಟ್ಟಲ್ಲಿ, ಧಾರ್ಮಿಕ ಗುರುಗಳು ನೀವು ಅಂತಲ್ಲ ಎಲ್ಲ ಧಾರ್ಮಿಕ ಗುರುಗಳು ಕಾಲಿಟ್ಟಲ್ಲಿ ಒಳ್ಳೆಯ ಶಿಕ್ಷಣ, ಒಳ್ಳೆಯ ಧಾರ್ಮಿಕ ಶಿಕ್ಷಣ ಇರ್ಬೋದು, ನಮ್ಮ ಸಂಸ್ಕಾರ ಇರ್ಬೋದು, ನಮ್ಮ ಪದ್ಧತಿಗಳನ್ನಿರ್ಬೋದು ಅವರಲ್ಲಿ ತಲೆಯಲ್ಲಿ ತುಂಬಲಿಕ್ಕೆ, ಆ ಮಕ್ಕಳಲ್ಲಿ ಬೆಳೆಯ ಸಿರಿಯಲ್ಲಿ ಕಾಣುವಂತ ಹೇಳಿರ್ತಾರಲ್ಲ, ಅಲ್ಲಿ ಅವರನ್ನು ಕಾಣಲಿಕ್ಕೆ ಸಾಧ್ಯತೆ ಆಗ್ತದೆ, ಅವರಲ್ಲಿ ಅದನ್ನು ಬೆಳೆಸಲಿಕ್ಕೆ ಸಾಧ್ಯತೆ ಆಗ್ತದೆ. ಮತ್ತು ವಾಪಸ್ ಈ ದೇಶವನ್ನು ಮೊದಲಿನ ಹಾಗೆ ಶ್ರೀಮಂತವಾಗಿ ಕಟ್ಟಲಿಕ್ಕೆ ಆಗ್ತದೆ ಅಂತ ಅನಿಸೋದಿಲ್ವೇ? ಶಿಕ್ಷಣ ಸಂಸ್ಥೆಗಳು ಸಾಮಾಜಿಕ ಧಾರ್ಮಿಕ ಮೌಲ್ಯಗಳನ್ನು ಉಳಿಸುವಂಥ ಪ್ರವೃತ್ತಿಯಲ್ಲಿ ಶಿಕ್ಷಣ ಸಂಸ್ಥೆಗಳು ಭಾಳಷ್ಟು ಪ್ರಯತ್ನ ಮಾಡ್ತಾಯಿದೆ. ಭಾಳಷ್ಟು ಶಿಕ್ಷಣ ಸಂಸ್ಥೆಗಳು ಸಂಸ್ಕಾರ ಕೊಡ್ತಕ್ಕಂಥ ಕಾರ್ಯಗಳು ಆಗ್ತಾಯಿದೆ. ಆದರೆ ಅದಕ್ಕಿಂತ ಹೆಚ್ಚಾಗಿ ಆ ಸಂಸ್ಕಾರಗಳು ಮನೆಯ ಪೋಷಕರಿಂದ ಆಗಬೇಕಾಗಿದೆ, ಅದು ಮುಖ್ಯವಾಗಿ ಆಗಬೇಕಾಗಿದೆ. ಆ ಪೋಷಕರ ಧಾರ್ಮಿಕ ಮೌಲ್ಯದ
ಉಳಿವಿಕೆಯ ಕೊರತೆ ಅದು ಎಳೆ ವಯಸ್ಸಿನಲ್ಲೇ ಪ್ರಾರಂಭ ಆಗೋದು. ಅವರು ಕಾಲೇಜಿಗೆ ಹೋದ್ಮೇಲೆ ಆಗೋದಿಲ್ಲ, ಅದು ಎಳೆ ವಯಸ್ಸಿನಲ್ಲಿ. ಅಂಥ ಒಂದು ಶಿಕ್ಷಣ ಪದ್ಧತಿ ಇವತ್ತು ನಮ್ಮ ಕ್ಷೇತ್ರ ಭಾಳಷ್ಟು ಮುಂದುವರೆದಿದೆ. ಶಿಕ್ಷಣದ ವಿಚಾರದಲ್ಲಿ ಒಳ್ಳೆ ಮುಂದುವರೆದಿದೆ. ಆದರೆ ಆಚರಣೆಗಳ ವಿಚಾರದಲ್ಲಿ, ಆಚಾರ ವಿಚಾರದಲ್ಲಿ, ಸಂಸ್ಕಾರ ಕೊಡತಕ್ಕಂಥ ಪ್ರಯತ್ನದಲ್ಲಿ ಕೂಡ ಶಿಕ್ಷಣ ಸಂಸ್ಥೆಗಳು ಪ್ರಯತ್ನ ಮಾಡ್ತಾಯಿದೆ. ಆದರೆ ಪ್ರಯತ್ನ ಮಾಡಿದರೆ ಅದಕ್ಕೆ ಪೂರಕವಾಗಿ ಹೆತ್ತವರು ಅದನ್ನು ಭಾಳ ಸೂಕ್ಷ್ಮವಾಗಿ ಆ ಮಕ್ಕಳ ಬಗ್ಗೆ ಗಮನ ಇರಿಸುವಂಥದ್ದು, ಮಕ್ಕಳನ್ನು ಅವರಿಗೆ ಸಂಸ್ಕಾರ ಕೊಡುವಂಥ ಪ್ರವೃತ್ತಿಯನ್ನು ಅವರ ಮನೆಯಲ್ಲಿ ಆಚರಣೆ ತರುವಂಥದ್ದು ಅದು ಭಾಳ ಮುಖ್ಯ. ಅದರ ಅವಶ್ಯಕತೆ ಅಂತ ನಾವು ಸ್ವಾಮೀಜಿಗಳು ಅಥವಾ ಸಾಧು ಸಂತರು, ಮುನಿಗಳು, ಜ್ಞಾನಿಗಳು, ವಿದ್ವಾಂಸರು ಅವರೆಲ್ಲ ಈ ಮಕ್ಕಳನ್ನು ಧರ್ಮ ಶಿಕ್ಷಣಕ್ಕೆ ಕೊಡುವಂಥ ಪ್ರವೃತ್ತಿಯಲ್ಲಿ ಎಲ್ಲ ಶಿಕ್ಷಣ ಸಂಸ್ಥೆಗಳು ಅಂತ ಮಾರ್ಗದರ್ಶನ ಮಾಡತಕ್ಕಂಥ ಪ್ರಯತ್ನ ಇತ್ತೀಚಿನ ದಿವಸಗಳಲ್ಲಿ ಹೆಚ್ಚಿನ ಶಿಕ್ಷಣ ಸಂಸ್ಥೆಯಲ್ಲಿ ಮಾಡ್ತಾಯಿದ್ದಾರೆ. ಧರ್ಮ ಶಿಕ್ಷಣ ಕೊಡುವಂಥ ಕಾರ್ಯಕ್ರಮ ಕೂಡ ಎಷ್ಟೋ ಶಿಕ್ಷಣ ಸಂಸ್ಥೆಯಲ್ಲಿ ಇವತ್ತು ನಡೀತಾ ಇದೆ. ಆದರೂ ಅದು ಮನೆಯಲ್ಲಿ, ಮನೆಯ ಹೆತ್ತವರಲ್ಲಿ, ಮನೆಯ ಪರಿಸರದಲ್ಲಿ, ಮನೆಯ ಪರಿಸ್ಥಿತಿಯಲ್ಲಿ ಅದನ್ನೆಲ್ಲ ನಿಭಾಯಿಸುವಂಥ ಒಂದು ಪ್ರವೃತ್ತಿಯನ್ನು ಮಕ್ಕಳಿಗೆ ಅದನ್ನು ಧರ್ಮ ಶಿಕ್ಷಣದ ಮೌಲ್ಯದ ಆತ್ಮಸ್ಥೈರ್ಯವನ್ನು ಕೊಡುವಂಥ ಪ್ರವೃತ್ತಿಯಲ್ಲಿ ಮನೆಯವರ ಪಾತ್ರ ಭಾಳ ಮುಖ್ಯವಾಗಿದೆ. ಅಂದರೆ ಪೋಷಕರ ಪಾತ್ರ ಇಲ್ಲಿ ಮುಖ್ಯವಾಗಿದೆ. ಪೋಷಕರು ಆ ಒಂದು ಕರ್ತವ್ಯವನ್ನು ನಿಭಾಯಿಸುವಲ್ಲಿ ಸೋಲ್ತಾ ಇದ್ದಾರೆ ಅನ್ನೋದನ್ನು ಈ ಮೂಲಕ ತಾವು ಹೇಳ್ತಾ ಇದ್ದೀರಿ. ಇದರಿಂದಾಗಿ ಇವತ್ತು ನಾವು ಕುಸಿತಾ ಇದ್ದೇವೆ. ಕಾರಣ ಉಂಟು. ಪೋಷಕರು ಸಹ ಸೋಲುವುದು ಏಕೆ? ಮಕ್ಕಳ ಯಾಂತ್ರಿಕ ಬದುಕಿನ ಸೋಗಿನಿಂದಾಗಿ. ಮಕ್ಕಳನ್ನು ಯಾಂತ್ರಿಕತೆಯ ಮೌಲ್ಯದಲ್ಲಿ, ವಿಜ್ಞಾನದಲ್ಲಿ ಮಕ್ಕಳನ್ನು ಒಂದು ಆಧರಿಸಿ ಕಂಟ್ರೋಲ್ ತರಲಿಕ್ಕೆ ಪೋಷಕರಿಗೆ ಆಗ್ತಾಯಿಲ್ಲ. ಆ ಪರಿಧಿಯಲ್ಲಿ ಅವರನ್ನು ಕಂಟ್ರೋಲ್ ಮಾಡುವಂಥ ಪರಿಸ್ಥಿತಿ ಪೋಷಕರಿಂದ ಆಗ್ತಾಯಿಲ್ಲ. ಅದಕ್ಕೋಸ್ಕರ ಪೋಷಕರು ಯಾಂತ್ರಿಕ ಬದುಕಿನ ಸೋಗಿನಲ್ಲಿ ಮಕ್ಕಳು ಬಲಿಯಾಗ್ತಾ ಇದ್ದಾರೆ, ಮಕ್ಕಳು ತೊಂದರೆಗೊಳಗಾಗ್ತಾ ಇದ್ದಾರೆ. ಅದರಿಂದ ಹೇಗೆ ಪಾರು ಮಾಡ್ಬೋದು ಮಕ್ಕಳನ್ನು ಅಂತ ಯೋಜಿಸುವಂಥ ಪ್ರಯತ್ನ ಶ್ರದ್ಧಾ ಕೇಂದ್ರಗಳಲ್ಲಿ, ಹತ್ತಿರದ ಮಠ ಮಂದಿರಗಳಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ ಅವರನ್ನು ಸ್ವಲ್ಪ ಇನ್ವಾಲ್ವ್ಮೆಂಟ್ ಅಂದರೆ ಭಾಗವಹಿಸುವಂತೆ ಮಾಡುವಂಥ ಒಂದು ಅಭ್ಯಾಸವನ್ನು ಪೋಷಕರು ಮಾಡುವಂಥದ್ದು ಭಾಳಷ್ಟು ಅವಶ್ಯಕತೆ ಇದೆ ಅಂತೇಳಿ ತಾವು ಹೇಳಲಿಕ್ಕೆ ಬಯಸ್ತೀವಿ. ನೋಡಿದ್ರಲ್ಲ ವೀಕ್ಷಕರೇ, ತುಂಬ ವಿಷಯವನ್ನು ಈ ಒಂದು ಚಿಕ್ಕ ಅವಧಿಯಲ್ಲಿ ತುಂಬ ವಿಷಯವನ್ನು ಅತ್ಯಂತ ಸೂಕ್ಷ್ಮವಾಗಿ ಹಾಗೂ ಅಚ್ಚುಕಟ್ಟಾಗಿ ಬಹಳ ಕಿರಿದಾಗಿ ಮನಮುಟ್ಟುವ ರೀತಿಯಲ್ಲಿ ಸ್ವಾಮಿಗಳು ಹೇಳಿದರು. ಹಲವು ವಿಷಯಗಳನ್ನು ಅವರು ಹೇಳಿದರು. ಆರ್ಥಿಕ ವಿಷಯವಾಗಿ ಹೇಳಿದ್ರು, ಧಾರ್ಮಿಕ ವಿಷಯವಾಗಿ ಮಾತನಾಡಿದರು. ಜೊತೆಗೆ ಮಠದ ಈ ಒಂದು ಕ್ಷೇತ್ರದ ಹೇಗೆ ಕಟ್ಟಿ ಬೆಳೆಸಿದ್ದೇವೆ ಹಿಂದಿನದ್ದೆಲ್ಲವನ್ನೂ ನೆನಪು ಮಾಡಿಕೊಂಡು ಆವತ್ತಿನ ಕಷ್ಟ ಹಾಗೂ ಇವತ್ತಿನ ಭಕ್ತರ ಒಂದು ಸಹಾಯ ಸಹಕಾರಗಳು ಹೇಗೆ ಸಿಗ್ತಾ ಇದೆ, ಅವರ ಬೆಂಬಲ ಹೇಗೆ ಸಿಗ್ತಾ ಇದೆ ಎಲ್ಲವುದನ್ನು ಹೇಳ್ತಾ ಮುಂದೆ ತಾವು ಏನು ಮಾಡಬೇಕು ಅಂತ ಇದ್ದೇನೆ ಅನ್ನೋದನ್ನು ಹೇಳಿ ಮಾಡೋದಲ್ಲ ಅನ್ನೋದನ್ನು ಸೂಚ್ಯವಾಗಿ ಹೇಳ್ತಾ ಹಲವು ವಿಷಯಗಳನ್ನು ನಮ್ಮ ಎದುರುಗಡೆ ಹೇಳಿದ್ದಾರೆ. ವೀಕ್ಷಕರು ತಾವೆಲ್ಲರೂ ಅದನ್ನು ಗಮನಿಸಿದಿರಿ. ಈ ಕಾರ್ಯಕ್ರಮಕ್ಕೆ ಇಷ್ಟೊತ್ತು ನಮ್ಮ ಜೊತೆಗಿದ್ದು ನಮ್ಮ ಜೊತೆಗೆ ಮಾತನಾಡಿದಿರಂತಹ ಸ್ವಾಮಿಗಳಿಗೆ ನಮ್ಮೆಲ್ಲರ ವೀಕ್ಷಕರ ಪರವಾಗಿ ಅಭಿನಂದನೆಗಳು. ನೆಕ್ಸ್ಟ್ ಇದು ನಾವೆಲ್ಲ ಪಾತ್ರಧಾರಿ, ನಾನೊಬ್ಬ ಪಾತ್ರಧಾರಿ, ಇಲ್ಲಿರತಕ್ಕಂಥ ಎಲ್ಲ ಭಕ್ತಾದಿಗಳು ಕೂಡ ಪಾತ್ರಧಾರಿ, ಸೂತ್ರಧಾರಿ ಅವರೊಬ್ಬರೇ. ಯಾವುದೇ ಕ್ಷೇತ್ರದಲ್ಲಿ ಸಮಸ್ಯೆ ಬಂದಾಗಲೂ ಅದಕ್ಕೆ ಪರಿಹಾರ ಮಾಡಿಕೊಡುವವಳು ಅವಳು, ಮಾಡಿಸುವವಳು ಅವಳು. ಕೆಲವು ಸಮಸ್ಯೆಗಳನ್ನು ಭಕ್ತರು ಮಠಕ್ಕೆ ತಂದು ಒಪ್ಪಿಸ್ತಾರೆ. ಅವರು ಮಠಕ್ಕೆ ತಂದು ಒಪ್ಪಿಸುವಾಗ ಅವರು ಯೋಚನೆ ಮಾಡಬೇಕು, ನಾನು ಮಠಕ್ಕೆ ಎಂಥ ಸಮಸ್ಯೆಯನ್ನು ತರ್ತಾ ಇದ್ದೇನೆ, ಸ್ವಾಮೀಜಿಯಲ್ಲಿ ಇಟ್ಟಿದ್ದೇನೆ, ಇಟ್ಟ ಮೇಲೆ ನಾನು ಅದಕ್ಕೆ ಯಾವ ಥರ ಬಾಧ್ಯನಾಗಿರಬೇಕು, ನಾನು ಅದರಲ್ಲಿ ಯಾವ ಥರ ನನ್ನ ಪೂರ್ಯೋಜಿತವಾದಂಥ ದೃಷ್ಟಿಕೋನ ನನ್ನ ಸ್ವಾರ್ಥಕ್ಕೋಸ್ಕರ ಬಳಸದೆ, ಮಠವನ್ನು ಬಲಿ ಕೊಡದೆ, ಅದನ್ನು ಸಮಯೋಚಿತವಾಗಿ ಇದೊಂದು ಧಾರ್ಮಿಕ ಶ್ರದ್ಧಾ ಕೇಂದ್ರ, ಇದೊಂದು ಪರಂಪರೆಯಲ್ಲಿ ಬೆಳಗಬೇಕಾದಂಥ ಇತಿಹಾಸ ಇರತಕ್ಕಂಥ ನಮ್ಮ ಸನಾತನ ಸಂಸ್ಕೃತಿಯ ಸಚ್ಚರಿತ್ರೆಯನ್ನು ನಿರ್ಮಾಣ ಮಾಡತಕ್ಕಂಥ ಕ್ಷೇತ್ರಕ್ಕೆ ನಮ್ಮಿಂದ ತೊಂದರೆ ಆಗಬಾರದು ಅನ್ನುವಂಥ ಪ್ರಜ್ಞೆ ಆ ಯಾವುದೇ ವಿಚಾರವನ್ನು ತಂದವರಿಗೆ ಬೇಕು. ತಂದ ಮೇಲೆ ಅದನ್ನು ಸುಖಾಂತ್ಯವಾಗಿ ಮುಗಿಸಿದ ಮೇಲೆ ಅವರಿಗೆ ಸಮಾಧಾನ ಚಿತ್ತದಲ್ಲಿ ಒಪ್ಪಿಕೊಂಡು ಹೋದ್ಮೇಲೆ ಅದು ಅಪರಾಧ ಅನ್ನುವಂಥ ಮಾತನ್ನು ಹೇಳುವಂಥದ್ದು ಅದು ಎಷ್ಟು ಅನುಚಿತವಾಗೋದು ಅಂತ ಹೇಳಿ
ಆ ಮನುಷ್ಯನಿಗೆ ಅಥವಾ ಅವರಿಗೆ ವೇದ್ಯವಾಯಿತು. ಅಂಥ ಪರಿಸ್ಥಿತಿ ಕ್ಷೇತ್ರದಲ್ಲಿ ಕಳೆದ 28 ವರ್ಷಗಳಿಂದ ಯಾವುದೇ ಸನ್ನಿವೇಶ ಕ್ಷೇತ್ರಕ್ಕೆ ಅಪಚಿತಿ ಆಗುವಂಥದ್ದು ಬರಲಿಲ್ಲ, ಇನ್ನೂ ಬರಲಿಕ್ಕೂ ಇಲ್ಲ, ಬರಲಿಕ್ಕೆ ಸಾಧ್ಯವೂ ಇಲ್ಲ. ಬರಬಾರ್ದು ಅಂತ ಯಾಕಂತ ಹೇಳಿದರೆ ನಾನು ಪ್ರತಿಯೊಂದನ್ನು ಅತಿ ಸೂಕ್ಷ್ಮವಾಗಿ ಅತಿ ವಿಮರ್ಶಾತ್ಮಕವಾಗಿ ಅದನ್ನು ಎಲ್ಲ ಅರ್ಥಪೂರ್ಣವಾಗಿ ಗಮನಿಸ್ತಾ ಬಂದಿದೆ. ಗಮನಿಸುವಾಗ ಅದು ಪೂರ್ವಾಪರ ಒಂದೆರಡನ್ನು ಗಮನಿಸುವುದು ಮಾತ್ರ ಅಲ್ಲದೆ ಅದನ್ನು ತಂದವರಿಗೂ ಮಾಡಿಸುವವರಿಗೂ ಮಾಡುವವರಿಗೂ ಕರ್ಮಿಗಳಿಗೂ ಯಾವುದೇ ತೊಂದರೆ ಕ್ಷೇತ್ರದಿಂದ ಆಗಬಾರ್ದು ಅನ್ನೋದನ್ನು, ಕ್ಷೇತ್ರಕ್ಕೆ ಬೇಕಿದ್ರೆ ಎಷ್ಟೇ ಅಪಚಾರ ಮಾಡಲಿ, ಕ್ಷೇತ್ರಕ್ಕೆ ಎಷ್ಟೇ ಅನ್ಯಾಯ ಮಾಡುವಂಥ ಪ್ರವೃತ್ತಿ ಅವರಲ್ಲಿರಲಿ, ಅದಕ್ಕೂ ನಾವು ಯಾವುದೇ ಪ್ರತಿಕಾರವನ್ನು ಕೊಡದೆ ತಾಯಿಯ ಮಹಾಸಾನ್ನಿಧ್ಯವೇ ಅದಕ್ಕೆ ಉತ್ತರ, ತಾಯಿಯ ಮಹಾಸಾನ್ನಿಧ್ಯವೇ ಅದಕ್ಕೆ ಉತ್ತರ ಕೊಡುವಂಥದ್ದು. ಅದು ಅವಿರತವಾಗಿ ನಡೀತಾ ಬರ್ತಾಯಿದೆ, ನಮಗೆ ಕಣ್ಣೆದುರಿಗೆ ಗಮನಿಸ್ತಾ ಇದ್ದೇವೆ. ಎಷ್ಟೋ ಭಕ್ತಾದಿಗಳು ಅದನ್ನು ಗಮನಿಸ್ತಾ ಇದ್ದಾರೆ. ಆದ್ದರಿಂದ ಯಾವುದೇ ಒಂದು ಧರ್ಮಕ್ಷೇತ್ರ ನಮ್ಮ ಕ್ಷೇತ್ರದಲ್ಲಿ ಇದನ್ನು ಯಾವುದೇ ಕಾಲಕ್ಕೆ ಮಾರಾಟ ಮಾಡೋದಾಗಲಿ ಕೊಂಡುಕೊಳ್ಳುವುದಾಗಲಿ ಈ ಕ್ಷೇತ್ರದ ವ್ಯವಹಾರ ಅಲ್ಲ. ಅದು ಧರ್ಮಕ್ಷೇತ್ರದಲ್ಲಿ ಎಲ್ಲಿಯೂ ನಡೀಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ಮಠದ ಪಾರಂಪರಿಕವಾಗಿ ಬೆಳಗಬೇಕಾದಂಥ ಮಠವನ್ನು ನಮ್ಮ ಕಾಲದಲ್ಲಿ ಪ್ರಾರಂಭ ಮಾಡಿದರೆ ಮುಂದಿನ ಭವಿಷ್ಯತ್ತಿನಲ್ಲಿ ಇದು ಸುದೃಢವಾದಂಥ ಹಿಂದೂ ಸಮಾಜಕ್ಕೆ ಒಂದು ಶಕ್ತಿಯ ಕೇಂದ್ರವಾಗಿ ನಮ್ಮ ಗುರುಗಳಾದಂಥ ಅವಧೂತರಾಗಿರತಕ್ಕಂಥ ನಿತ್ಯಾನಂದ ಸ್ವಾಮೀಜಿಯವರ ಆ ಮಾತಾಯಿಯ ಮಹಿಮೆಯಲ್ಲಿ ಆ ನಾಗಬ್ರಹ್ಮನ ಅನುಗ್ರಹದಲ್ಲಿ ಅದು ಅದೇ ರೀತಿ ಮುಂದುವರೆದಿದೆ. ಒಂದು ಕಾಲದಲ್ಲಿ ಕ್ಷೇತ್ರಕ್ಕೆ ಇದಕ್ಕಿಂತ ದೊಡ್ಡ ಸಾಲ ಇದ್ದಂಥ ಕಾಲ ಇತ್ತು, ಆರ್ಥಿಕವಾಗಿ ಮುಗ್ಗಟ್ಟಿನ ಕಾಲ ಇತ್ತು. ಆ ಸಂದರ್ಭದಲ್ಲಿ ಧೃತಿಗೆ ಇಡಲಿಲ್ಲ ನಾವು. ಯಾವುದೋ ಪಾಶ್ಚಾತ್ಯ ರಾಷ್ಟ್ರದಿಂದ ಭಕ್ತರು ಬಂದು ಅದನ್ನೆಲ್ಲ ನೀಗಿಸುವಂಥ ಪ್ರಯತ್ನ ಆಯಿತು. ಅದಕ್ಕೆ ಕಾರಣೀಭೂತರಾದರು ಪೂನಾದಲ್ಲಿ ಒಬ್ಬರು ಭಾಸ್ಕರ್ ಶೆಟ್ಟಿ ಅಂತ ಇದ್ದಾರೆ, ಅವರ ಮೂಲಕ ಅದು ತಾಯಿ ಮಾಡಿಸಿದ್ದಾರೆ. ನಮಗೀಗ ಅಂಥ ಪರಿಸ್ಥಿತಿಯೇ ಇಲ್ಲ, ಅಂಥ ಸಂಕಷ್ಟವೇ ಕ್ಷೇತ್ರಕ್ಕಿಲ್ಲ. ಆ ಥರದ ನಮಗೆ ಅದನ್ನು ಮಾಡಬೇಕು, ಅದನ್ನು ಯೋಜನೆ ಮಾಡಬೇಕು, ರೂಪಿಸಬೇಕು ಅಂತ ಇದ್ದರೆ ಯಾವುದೇ ವ್ಯಾವಹಾರಿಕವಾದಂಥ ಪ್ರಪಂಚದಲ್ಲಿ ಮಾಡುವುದಕ್ಕಿಂತ ನಮ್ಮ ಮಾಡುವಂಥ ಅನುಷ್ಠಾನದಲ್ಲಿ, ನಮ್ಮ ಮಾಡುವಂಥ ಜಪತಪದಲ್ಲಿ, ನಮ್ಮ ಮಾಡುವಂಥ ಒಳ್ಳೆಯ ಕರ್ಮದಲ್ಲಿ. ನಾನು ಆಗಲೇ ಹೇಳಿದೆ, ನಾನು ಬಡವರನ್ನು ಭಾಳ ಪ್ರೀತಿಸುವ, ಕಷ್ಟದವರನ್ನು ಭಾಳ ಪ್ರೀತಿಸುವವ, ನಷ್ಟದವರನ್ನು ಭಾಳ ಪ್ರೀತಿಸುವವ, ದುಃಖಿಗಳನ್ನು ಭಾಳ ಪ್ರೀತಿಸುವವ, ರೋಗಿಗಳನ್ನು ಭಾಳ ಪ್ರೀತಿಸುವ, ಮಕ್ಕಳನ್ನು ಭಾಳ ಪ್ರೀತಿಸುವ. ಇದರಲ್ಲೆಲ್ಲ ಪರಮಾತ್ಮನನ್ನು ನೋಡುವಂಥ ಮನೋಭಾವ ನನ್ನದು. ಅದಕ್ಕಿಂತ ನಾನು ಹೆಚ್ಚೇನು ನೋಡಿದ್ದೆ. ಸರ್, ನೀವು ಹಿಂದೊಮ್ಮೆ ಹೇಳಿದ್ರಿ, ನೀವು ಬಹಳ ಸೂಕ್ಷ್ಮವಾಗಿ ಬಹಳ ಮೊನಚಾಗಿ ನೀವು ಎಲ್ಲ ವಿಚಾರಕ್ಕೂ ನೀವು ಈ ವಿಚಾರವನ್ನು ನೀವು ಗಮನಕ್ಕೆ ತಂದ್ರಿ, ವೀಕ್ಷಕರ ಗಮನಕ್ಕೆ ತಂದ್ರಿ. ಅನೇಕ ಅವಘಡಗಳು ಇತ್ತೀಚಿನ ದಿನದಲ್ಲಿ ನಡೀತಾ ಇದೆ. ಒಂದು ಸಂದರ್ಭದಲ್ಲಿ ನಮ್ಮ ಮಡಿಕೇರಿಯಲ್ಲಿ ನಡೀತು ಭೂಕುಸಿತ, ಕೆಲವು ಪ್ರವಾಹಗಳು, ವಯನಾಡಿನಲ್ಲಿ ನಡೆದಂಥ ಘಟನೆಗಳು, ಈ ಎಲ್ಲ ಈ ಮೊನ್ನೆ ನಡೆದಂಥ ಸೈಕ್ಲೋನ್ನಿಂದಾಗಿ ನಮ್ಮ ಪುದುಚೇರಿ ಮತ್ತು ತಮಿಳುನಾಡಿನಲ್ಲಿ ಸಾಕಷ್ಟು ಬೆಳೆ ನಾಶಗಳು, ಜೀವನಾಶಗಳು ಹಾಳಾಗಿವೆ, ಆಸ್ತಿ ನಾಶ ಆಗಿದೆ. ಇದೆಲ್ಲ ಪದೇ ಪದೇ ಘಟಿಸ್ತಾ ಇದ್ದರೆ ದೇಶದ ಆರ್ಥಿಕತೆ ಮತ್ತು ನಷ್ಟ ಹೇಗೆ ಬರೆಸ್ಲಿಕ್ಕೆ ಸಾಧ್ಯ ಇದೆ ಅಂತ ನಿಮ್ಮ ಆಲೋಚನೆ. ಇದನ್ನು ಆ ಪ್ರಕೃತಿಯ ಈ ಮುನಿಸನ್ನು ಕಡಿಮೆ ಮಾಡೋದು ಹೇಗೆ ಅಂತ, ಧಾರ್ಮಿಕವಾಗಿ ಹೇಗೆ ಅಂತ ನೀವು ಹೇಳಲಿಕ್ಕೆ ಬಯಸ್ತೀರಿ? ಈ ಪ್ರಶ್ನೆಗೋಸ್ಕರ ನಾನು ಭಾಳಷ್ಟು ವರ್ಷದಿಂದ ಕಾಯ್ತಾ ಇದ್ದೆ. ನಾವು ವರಮಹಾಲಕ್ಷ್ಮಿ ವ್ರತ 48 ದಿವಸಗಳ ನಡೀತದೆ. ನೀವೆಲ್ಲ ಸಾಕ್ಷಿಯಾಗಿದ್ದೀರಿ, ಬಹುಶಃ ನಿಮ್ಮ ಮಾಧ್ಯಮ ಕೂಡ ಸಾಕ್ಷಿಯಾಗಿತ್ತು ಆ ಕಾರ್ಯಕ್ರಮ. ಆಗ 48 ದಿವಸದ ಕಾರ್ಯಕ್ರಮದಲ್ಲಿ ನಾನು ಪ್ರತಿ ದಿವಸ ಇನ್ನು ಈ ದೇಶಕ್ಕೆ ಜಗತ್ತಿಗೆ ಕಠಿಣ ಸ್ಥಿತಿಗಳು ಬರ್ತದೆ, ಅವಘಡಗಳು, ಅಪಮೃತ್ಯುಗಳು, ಗೌರಮೃತ್ಯುಗಳು, ರೋಗರುಜಿನಗಳು, ಅತಿವೃಷ್ಟಿಗಳು, ಅನಾವೃಷ್ಟಿಗಳು, ಇದನ್ನೆಲ್ಲವನ್ನು ಹೇಳಿಕೊಂಡು ನಾನು ಪ್ರಾರ್ಥನೆ ಮಾಡ್ತಾಯಿದ್ದೆ. ಇವತ್ತು ಭಾಳಷ್ಟು ಮನುಷ್ಯನ ವಿಕೃತವಾದಂಥ ಮನಸ್ಸು, ಅತಿಯಾದ ಮಾತು, ಹಿತ ಇಲ್ಲದ ಮಾತು, ಮಿತ ಇಲ್ಲದ ಮಾತಿನ ಪ್ರಭಾವ, ಪ್ರಾಕೃತಿಕವಾದಂಥ ವೈಪರೀತ್ಯಕ್ಕೆ ಮನುಷ್ಯನ ಸನಾತನ ಹಿಂದೂ ಧರ್ಮದ ಆಚಾರ ಮತ್ತು ಆಚರಣೆಗಳು, ಧಾರ್ಮಿಕ ಮೌಲ್ಯಗಳು ಇವತ್ತು ಹದಗೆಡ್ತಾ ಇದೆ. ನಾನು ಇದನ್ನು ಭಾಳ ಸೂಚ್ಯವಾಗಿ ಈಗಲೂ ಹೇಳ್ತಾ ಇದ್ದೇನೆ, ಭಾಳಷ್ಟು ವರ್ಷದಿಂದ ಹೇಳ್ತಾ ಬರ್ತಾ ಇದ್ದೇನೆ.
ಎಷ್ಟೋ ಆಶೀರ್ವಚನದಲ್ಲಿ ಹೇಳ್ತಾ ಇದ್ದೆ ನೋಡಿ, ನಾವೆಲ್ಲ ಎಚ್ಚೆತ್ತುಕೊಳ್ಬೇಕು. ನಮ್ಮ ಮುಂದಿನ ಪೀಳಿಗೆ ನಮ್ಮ ಮಕ್ಕಳು ಇವತ್ತು ನಶಿಸುವಂಥ ಪ್ರವೃತ್ತಿ ಒಂದು ಭಾಗ. ಇನ್ನೊಂದು ಭಾಗ ವಿಜ್ಞಾನದ ಮುಂದುವರಿಕೆಯಿಂದ ಆಗತಕ್ಕಂಥ ಪರಿಸ್ಥಿತಿಯಿಂದ, ಯಾಂತ್ರಿಕ ಬದುಕಿನ ಸೋಗು ಮತ್ತು ಯಾಂತ್ರಿಕತೆಯ ಆ ಪರಿಸ್ಥಿತಿಯಿಂದ ಸಂತಾನ ವೃದ್ಧಿಗೂ, ಜೀವ ಸಂಕುಲಗಳ ಸಂತಾನವೃದ್ಧಿ, ಮನುಷ್ಯ ಮಾತ್ರ ಅಲ್ಲ, ಪ್ರತಿ ಜೀವ ಸಂಕುಲದ ಸಂತಾನಕ್ಕೂ ಕಷ್ಟ ಆಗುವ ಪರಿಸ್ಥಿತಿ ಬರಲಿಕ್ಕೆ ಸಾಧ್ಯತೆ ಇದೆ. ಈ ಟವರ್ಗಳ ಪರಿಣಾಮಗಳು, ಈ ವಿಶೇಷವಾದಂಥ ಯಾಂತ್ರಿಕ ಆಕರ್ಷಣೆಗಳು, ಆಧುನಿಕತೆಯ ಪ್ರಭಾವಗಳು ಭಾಳಷ್ಟು ಪ್ರಕೃತಿಗೆ ವಿಕೃತವಾದಂಥ ಪರಿಣಾಮ ಕೊಡಲಿಕ್ಕೆ ಸಾಧ್ಯತೆ ಇದೆ. ಇದಕ್ಕೋಸ್ಕರ ನಾವೆಲ್ಲರೂ ಎಚ್ಚರಗೊಳ್ಳಬೇಕು. ಹಿತಮಾತು ಮಿತಮಾತಿನೊಂದಿಗೆ ಮಾನವೀಯ ಮೌಲ್ಯವನ್ನು ಎಲ್ಲರೂ ಅರ್ಥವಿಸಿಕೊಳ್ಳಬೇಕು ಅಂತ ಆಚಾರ ವಿಚಾರದ ಬಗ್ಗೆ ಪ್ರತಿ ಸನ್ನಿವೇಶದಲ್ಲಿ ಈಗಲೂ ಹೇಳ್ತಾ ಇದ್ದೇನೆ. ನಮ್ಮ ಮಕ್ಕಳು ಅನಾಹುತದಲ್ಲಿ ಎಷ್ಟು ಜನ ಈಗ ಬಲಿಯಾಗ್ತಾ ಇದ್ದಾರೆ. ಇದನ್ನು ಯಾರು ಇದರ ಬಗ್ಗೆ ರಿಸರ್ಚ್ ಮಾಡಲಿಕ್ಕೆ ಹೋಗಿಲ್ಲ. ಇವತ್ತು ನಾವು ಯೋಚನೆ ಮಾಡಬೇಕು. ಇದಕ್ಕೆ ಕಾರಣ ನಾನು ಪ್ರತಿ ಸಲ ಹೇಳ್ತೇನೆ, ಸನಾತನ ಹಿಂದೂ ಧರ್ಮದ ಆಚರಣೆಯಲ್ಲಿರತಕ್ಕಂಥ ಧಾರ್ಮಿಕ ಮೌಲ್ಯದ ವೈಪರೀತ್ಯಗಳು ಇವತ್ತು ಸಮಾಜದಲ್ಲಿ ಧರ್ಮ ಶಿಕ್ಷಣದ ಕೊರತೆಯನ್ನು ಮಾಡೋದರಿಂದ ಈ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಾಯಿದೆ. ಅದಕ್ಕೆ ಮನೆಯಲ್ಲಿ ತಾಯಂದಿರು ಎಚ್ಚೆತ್ತುಕೊಳ್ಬೇಕು, ಹಿರಿಯರು ಎಚ್ಚೆತ್ತುಕೊಳ್ಬೇಕು, ಸ್ವಾಮೀಜಿಗಳು ಎಚ್ಚೆತ್ತುಕೊಳ್ಬೇಕು, ಬ್ರಾಹ್ಮಣರು ಎಚ್ಚೆತ್ತುಕೊಳ್ಬೇಕು, ಆಚಾರ್ಯರು ಎಚ್ಚೆತ್ತುಕೊಳ್ಬೇಕು. ಎಲ್ಲರೂ ಎಚ್ಚೆತ್ತುಕೊಳ್ಬೇಕಾದಂಥ ಸಂಧಿಕಾಲದಲ್ಲಿ ನಾನಿದ್ದೆ. ಸರ್, ನೀವೇ ಆ ವಿಚಾರವನ್ನು ತಂದ್ರಿ. ಧಾರ್ಮಿಕವಾಗಿ ನಾವು ಸಾಕಷ್ಟು ಇಳಿಮುಖವಾಗಿ ಸಾಗ್ತಾ ಇದ್ದೀವಿ. ಪ್ರತಿ ವರ್ಷ ನಾವು ಅದರಿಂದ ಇಳಿಜಾರಿನಲ್ಲಿ ಜಾರ್ತಾನೇ ಇದ್ದೀವಿ. ಒಂದು ಧಾರ್ಮಿಕವಾಗಿ ನಾವು ಇದು ಜಾರ್ತಾ ಇರುವಂಥದ್ದು. ಇನ್ನೊಂದು ಕೌಟುಂಬಿಕವಾಗಿಯೂ ಕೂಡ ನಾವು, ಉದಾಹರಣೆಗೆ ಡೈವರ್ಸು, ಕಲಹಗಳು, ತಂದೆ ತಾಯಿಗಳನ್ನು ಆಶ್ರಮಕ್ಕೆ ಸೇರಿಸುವಂಥದ್ದು, ಈ ಎಲ್ಲ ಕಾರಣದಿಂದಾಗಿ ಮಕ್ಕಳನ್ನು ಓನ್ಲಿ ಟ್ಯೂಷನ್, ಮೊಬೈಲ್ಗಳ ಮೂಲಕ ಅವರನ್ನು ಬೆಳೆಸುವಂಥದ್ದು, ಯಾವುದೇ ನಮ್ಮ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಚಟುವಟಿಕೆಗೆ ಗಂಧ ಗಾಳಿಯೂ ಅವರಿಗೆ ಸುಳಿಯದಂತೆ ಅವರನ್ನು ಬೆಳೆಸುವಂಥ ಇದರಿಂದಾಗಿ ನಾವು ಏರೆಲ್ಲೋ ಸಾಕ್ತಾ ಇದ್ದೀವಿ ಅಂತ ನಮಗೆ ಅನ್ನಿಸ್ತಾ ಇಲ್ವಾ? ಬೇರೆ ಧರ್ಮದವರು ಇನ್ನೂ ಕೂಡ ಅದನ್ನು ಅಳವಡಿಸ್ಕೊಳ್ತಾ ಇದ್ದಾರೆ. ಅವರು ಧಾರ್ಮಿಕ ಚಟುವಟಿಕೆಯಿಂದ ಅವರು ಮಕ್ಕಳನ್ನು ದೂರ ಇಡ್ತಾ ಇಲ್ಲ. ಬಟ್ ನಾವು ಸನಾತನ ಧರ್ಮವಾದಂಥ ಶ್ರೀಮಂತ ಧರ್ಮ ಅಂತ ನಾವು ಹೇಳ್ಕೊಳ್ತೀವಿ. ಬಟ್ ನಾವು ಎಲ್ಲೋ ಒಂದು ಕಡೆ ಅದು ಕೂಡ ನಮ್ಮ ದೇಶದಲ್ಲೇ ನಾವು ಬಹಳ ಕೆಳಗೆ ಜಾರ್ತಾ ಇದ್ದೀವಿ, ಬಹಳ ವೇಗವಾಗಿ ಹೋಗ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಅಂತ ಅನ್ನಿಸ್ತಾ ಇಲ್ವಾ ಸರ್? ನೋಡಿ, ನೀವು ಭಾಳ ಚೆನ್ನಾಗಿ ಅದನ್ನು ಹೇಳಿದರೆ, ಮಂಗಳ ಕಾರ್ಯಕ್ರಮದಲ್ಲಿ ಅಮಂಗಳಗಳು ಇದು ದಿನನಿತ್ಯ ಜಾಸ್ತಿ ಆಗುವಂಥದ್ದು. ವಿವಾಹ ವಿಚ್ಛೇದನೆಗಳು ಅದು ಜಾಸ್ತಿ ಆಗ್ತಾಯಿದೆ. ಇದರಲ್ಲಿ ನಾವು ತಪ್ಪಿದ್ದೇವೆ. ಎಲ್ಲಿ ತಪ್ಪಿದ್ದೇವೆ? ಮಂಗಳ ಕಾರ್ಯಕ್ರಮದಲ್ಲಿ ಅಮಂಗಳ ಮಾಡುವಂಥದ್ದೇ ಈ ಎಲ್ಲ ವಿಚ್ಛೇದನಕ್ಕೆ ಕಾರಣ ಆಗಿದೆ. ಯಾಕೆಂತೇಳಿದರೆ, ಒಂದು ಗಂಡ ಹೆಂಡತಿಯ ಸಂಬಂಧ ಅಂತೇಳಿದರೆ ಎಷ್ಟೋ ಜನ್ಮದ ಸಂಬಂಧ. ಆ ಸಂಬಂಧ ಯಾವಾಗ ಪ್ರಾರಂಭ ಆಗ್ತದೆ? ನಿಶ್ಚಿತಾರ್ಥದ ಮೊದಲು ಹೆಣ್ಣು ಗಂಡು ನೋಡಲಿಕ್ಕೆ ಬರುವಾಗಲೇ ಅದು ಎಷ್ಟು ಆತ್ಮದ ಸಂಬಂಧ ಆದರೆ ಅದು ಜೋಡಣೆ ಅಲ್ಲಿಂದಲೇ ಪ್ರಾರಂಭ ಆಗುತ್ತೆ. ಗಂಡ ಹೆಂಡತಿ, ಅದು ಹುಡುಗಿಯನ್ನು ನೋಡಿದಾಗ, ಹುಡುಗನನ್ನು ನೋಡಿದಾಗ ಮೊದಲ ನೋಟದಲ್ಲಿ ಅವರ ಎಷ್ಟು ಜನ್ಮದ ಮನಸ್ಸಿಗೆ ಹತ್ತಿರವಾಗುವಂಥದ್ದು ನೀವು ನಿಶ್ಚಿತಾರ್ಥದ ದಿನ ಅನುಬಂಧ ಪ್ರಾರಂಭ ಆಗ್ತದೆ. ಮದುವೆಯ ನಂತರ ನಿಶ್ಚಿತಾರ್ಥದ ದಿನ ಪ್ರಾರಂಭ ಆಗುವಾಗ, ನಿಶ್ಚಿತಾರ್ಥದ ದಿನ ಅವಳು ಹುಡುಗ ಆಗಲಿ ಹುಡುಗಿ ಗುರು ಹಿರಿಯರ ಆಶೀರ್ವಾದ ಪಡೆಯುವಂಥದ್ದು, ಗ್ರಾಮ ದೇವಸ್ಥಾನಕ್ಕೆ ಹೋಗುವಂಥದ್ದು, ಸೀಮೆ ದೇವಸ್ಥಾನಕ್ಕೆ ಹೋಗುವಂಥದ್ದು, ಪರಿಸರದ ಗ್ರಾಮ ದೇವತೆಗೆ ಹೋಗಿ ಪ್ರಾರ್ಥನೆ ಮಾಡುವಂಥದ್ದು, ಈ ಆಚರಣೆ ಅಲ್ಲಿಂದ ಪ್ರಾರಂಭ ಆಗಬೇಕು. ಅಲ್ಲಿಂದ ಪ್ರಾರಂಭ ಆದಂಥ ಆಚರಣೆ ಮದುವೆಯ ಮೊದಲಿನ ದಿವಸ ತನಕ ಗುರು ಹಿರಿಯರ ಆಶೀರ್ವಾದ, ದೇವತೆಗಳ ಆಶೀರ್ವಾದ, ದೈವದ ಆಶೀರ್ವಾದ, ಹಿರಿಯರ ಆಶೀರ್ವಾದ ಎಲ್ಲ ಪಡ್ಕೊಂಡು ಬಗ್ಗಿ ಕಾಲು ಹಿಡ್ದು ತಗ್ಗಿ ಭೂದೇವಿಗೆ ಹಿರಿಯರಿಗೆ ಅಡ್ಡ ಬಿಡಿದಷ್ಟು ಭೂದೇವಿಗೆ ಅಡ್ಡ ಬಿದ್ದು ಮತ್ತೆ ಮದುವೆ ಆಗುವಂಥ. ಈಗ ಮದುವೆ ಆಗುವಾಗ
ಯಾರಾದರೂ ಹಿರಿಯರಿಗೆ ಅಡ್ಡ ಬೀಳ್ತಾರೆ, ಬಗ್ಗಿ ಕಾಯಲ್ಲಿ ಮುಟ್ಟುವುದು ಮಾತು. ಅದರಲ್ಲಿ ಭಾವನೆ ಇಲ್ಲ, ಭಾವುಕತೆ ಇಲ್ಲ. ಎಸ್. ಈ ಸನಾತನ ಹಿಂದೂ ಧರ್ಮದ ಪ್ರತಿಯೊಂದು ಆಚರಣೆಗಳು ಮತ್ತು ಪ್ರತಿಯೊಂದು ಸಂಬಂಧಗಳು ಭಾವನೆಯಲ್ಲಿರುವಂಥದ್ದು. ಆ ಭಾವನೆ ಶುದ್ಧ ಆಗದಿದ್ದರೆ ನಿಮ್ಮ ಕರ್ಮ ಶುದ್ಧ ಆಗೋದಿಲ್ಲ. ಪೂಜೆ ಇವತ್ತು ಆಡಂಬರವಾಗಿ ನಾವು ಎಷ್ಟೋ ಮಾಡಬಹುದು, ಆದರೆ ಪೂಜೆಯಲ್ಲಿ ಭಕ್ತಿ ಇಲ್ಲ, ಭಾವನೆ ಇಲ್ಲ, ಶ್ರದ್ಧೆ ಇಲ್ಲ, ಏಕಾಗ್ರತೆ ಇಲ್ಲ. ದೇವಸ್ಥಾನದೊಳಗೆ ನಮಗೆ ಹೇಗೆ ಇರಬೇಕು ಅಂತ ಹೇಳುವಂಥ ಪರಿಸ್ಥಿತಿ ಬಂದಿದೆ. ನಾಟಕೀಯ ಭಜನಾ ಮಂದಿರದಲ್ಲಿ ಒಳಗೆ ಹೇಗೆ ಇರಬೇಕು ಅಂತ ಹೇಳೋ ಪರಿಸ್ಥಿತಿ ಬಂದಿದೆ. ಭಜನಾ ಮಂದಿರದಲ್ಲಿ ಹೇಗೆ ಭಜನೆ ಮಾಡಿ ಆ ಭಾವನೆಯನ್ನು, ಭಾವುಕತೆಯನ್ನು ಭಗವಂತನಲ್ಲಿ ಹೇಗೆ ವ್ಯಕ್ತಪಡಿಸಬೇಕು ಅಂತ ಹೇಳೋ ಪರಿಸ್ಥಿತಿ ಸಮೇತ ಇವತ್ತಿಲ್ಲ. ಆದ್ದರಿಂದ ದೇವಸ್ಥಾನ ದೇಗುಲದಲ್ಲಿ ಮೊದಲ ಆಚರಣೆ ಪ್ರಾರಂಭ ಆಗುತ್ತೆ. ಸನಾತನ ಧರ್ಮ ಪ್ರಜ್ಞೆ ಅಲ್ಲಿಂದ ಪ್ರಾರಂಭ ಆಗೋದು. ದೇವಸ್ಥಾನ ದೇಗುಲ ಇರುವುದೇ ಅದಕ್ಕೆ. ಅದೇ ನಮಗೆ ಹಿಂದೂಗಳಿಗೆ ಗೊತ್ತಿಲ್ಲ. ಇದು ಇವತ್ತಿರತಕ್ಕಂಥ ಧರ್ಮ ಶಿಕ್ಷಣದ ಕೊರತೆ. ಅದಕ್ಕೋಸ್ಕರ ದೇವಸ್ಥಾನದ ಪ್ರವೇಶ ಆದ ತಕ್ಷಣ ಭಕ್ತರೆಲ್ಲ ಭಾವುಕರಾಗಬೇಕು. ಗರ್ಭಗುಡಿಯಲ್ಲಿ ಮೂರ್ತಿ ಇದ್ದರೆ ನಮ್ಮ ಒಳಗೆ ಹೃದಯದಲ್ಲಿ ಅದು ಬಿಂಬ ಆದರೆ ಅದರ ಪ್ರತಿಬಿಂಬ ನಮ್ಮ ಅಂತರಾತ್ಮದಲ್ಲಿದೆ, ಅದು ಕೂಡ ಪರಮಾತ್ಮನೇ. ಈ ಸಂಬಂಧದ ಅನುಬಂಧ ಅಲ್ಲಿ ಆಗುವಾಗ ಅಲ್ಲಿ ಪಾವಿತ್ರತೆಯನ್ನು, ದೇವಸ್ಥಾನದ ಒಳಗಿನ ಪಾವಿತ್ರತೆಯನ್ನು ಕಾಪಾಡಬೇಕು. ನಿಶಬ್ದವಾಗಿರಬೇಕು. ಮನಸ್ಸು ಭಗವಂತನಲ್ಲಿ ತಲ್ಲೀನಗೊಳಿಸಬೇಕು. ಗಂಟೆ, ಶಾಗ, ಶಂಖ, ಶ್ರೋತ್ರಪಟನದ ನಾದದ ಆ ನಿನಾದದ ಆ ತರಂಗದ ಪ್ರಭಾವದ ಧೀಮಂತಿಕೆಯ ಧೀಶಕ್ತಿಯ ಪ್ರಭಾವ ನಮ್ಮ ಮನಸ್ಸಿಗೆ ಮತ್ತು ನಮ್ಮಲ್ಲಿರ್ತಕ್ಕಂಥ ಆತ್ಮಕ್ಕೆ, ಆ ಗರ್ಭಗುಡಿಯ ಬಿಂಬ ಪ್ರತಿಬಿಂಬಕ್ಕೆ ಸಮ್ಮಿಲಿತವಾದಂಥ ಶಕ್ತಿಯ ಪ್ರಚೋದನೆ ಆದಾಗ ಅಲ್ಲಿ ವಿಶಿಷ್ಟವಾದಂಥ ಶಕ್ತಿ ಉದ್ಭವಿಸಿ ಆನಂದವನ್ನು ಕೊಡ್ತದೆ. ಆ ಆನಂದದಲ್ಲಿ ಎಲ್ಲವನ್ನು ಸಿದ್ಧಿಸುವಂಥ ಶಕ್ತಿ ಇರುತ್ತೆ. ಅಲ್ಲಿ ತನಕ ನಾವು ಭಗವಂತನಿಗೆ ತಲ್ಲೀನರಾಗಿ ಸಮರ್ಪಣೆ ಮಾಡಿದಾಗ, ಭಕ್ತಿಯನ್ನು, ಆ ಭಾವನೆಯನ್ನು ನಮ್ಮನ್ನು ಸಮರ್ಪಿಸಿದಾಗ, ನಮ್ಮ ಕಣ್ಣಿನಲ್ಲಿ ಯಾವಾಗ ಆ ಬಾಷ್ಪನಿ ಬೀಳ್ತದೋ ಅದು ಭಕ್ತಿರಸವಾಗಿ ನಮ್ಮನ್ನು ಮೋಕ್ಷ ಸಾಯುಜ್ಯಕ್ಕೆ, ನಮ್ಮ ಸಾರ್ಥಕತೆಗೆ ಅದು ಪುಷ್ಟಿಯಾಗ್ತದೆ. ಅದು ದೇವಸ್ಥಾನದ ಒಳಗೆ ಆಗಿರಬೇಕಾದಂಥ ಪ್ರಕ್ರಿಯೆ ಇವತ್ತೆಲ್ಲ ಆಗ್ತಾಯಿದೆ. ಇದೇನಾಗ್ತದೆ ಸರ್. ಈಗ ಮತ್ತೊಂದು ವಿಷಯ, ಸಂಘದ ಚಾಲಕರಾದಂತಹ ಮೋಹನ್ ಭಾಗವತ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಹಿಂದೂಗಳು 3ಕ್ಕಿಂತ ಕಡಿಮೆಯ ಮಕ್ಕಳನ್ನು ಹೊಂದಬಾರದು, ಕನಿಷ್ಠ 3 ಮಕ್ಕಳನ್ನು ಹೊಂದಲೇಬೇಕು ಅನ್ನೋ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಈ ಸ್ಟೇಟ್ಮೆಂಟನ್ನು ತಾವು ಒಪ್ತೀರಿ ಅಂತ ಆದರೆ ಅದರ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಏನಕ್ಕೋಸ್ಕರ, ಏಕಾಗಿ ಹೀಗೆ ಹೇಳಿದ್ರು? ಇದು ಧರ್ಮಕ್ಕೆ ಎಷ್ಟು ಮುಖ್ಯ ಅಥವಾ ಈ ಸಮಾಜಕ್ಕೆ ಎಷ್ಟು ಮುಖ್ಯ ಅನ್ನೋದನ್ನು ತಾವು ಹೇಳ್ಬೋದು. ಭಾಗವತರು ಹೇಳಿದಂಥ ಮಾತು ಈಗಿನ ಪರಿಸ್ಥಿತಿಯಲ್ಲಿ ಭಾಳ ಔಚಿತ್ಯವೂ ಅರ್ಥಪೂರ್ಣವೂ ಆಗಿದ್ದೆ. ಆದರೆ ಅದನ್ನು ಅವಲಂಬಿಸುವಂಥ ಹಿಂದೂಗಳು ಇರುವಂಥ ಮಕ್ಕಳಿಗೆ ಧರ್ಮ ಶಿಕ್ಷಣ ಕೊಡಲಿಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ ಅಂತಾದರೆ 3 ಮಕ್ಕಳಾದರೂ 6 ಮಕ್ಕಳಾದರೂ ಈ ದೇಶದಲ್ಲಿ ಮಾರಕವೇ. ಆ ದೇಶಭಕ್ತಿ ಹುಟ್ಟಿಸುವಂಥದ್ದು, ಸಂಸ್ಕಾರ ಕೊಡುವಂಥದ್ದು ಮಕ್ಕಳಲ್ಲಿ ಈಗಿನ ಶಿಕ್ಷಣದ ಪರಿಸ್ಥಿತಿ, ಹಾಸ್ಟೆಲಲ್ಲಿಯೋ ಅಥವಾ ನಿಮ್ಮ ಬೇರೆ ಬೇರೆ ಮಕ್ಕಳ ಸಂಪರ್ಕದಲ್ಲಿ ತಂದೆ ತಾಯಿ ಇಲ್ಲದೆ ಆ ಅನುಬಂಧದ ಆ ಪ್ರಕ್ರಿಯೆ ಮಕ್ಕಳಲ್ಲಿ ಇರುವಂತೆ ಮಾಡುವಂಥ ಪ್ರವೃತ್ತಿ ಮಾನಸಿಕವಾಗಿ ಎಲ್ಲವರಲ್ಲಿ ಬೇಕು ಅಂಥೇಳಿ ಹಾಸ್ಟೆಲಲ್ಲಿ ಕಳೆಯುವ ಮಕ್ಕಳು ತಂದೆ ತಾಯಿಗೆ ಪ್ರೀತಿಯಲ್ಲಿ ಇರುವುದಿಲ್ಲ ಅಂತ ಹೇಳಿದ್ದಲ್ಲ. ತಂದೆ ತಾಯಿಯ ಮೇಲೆ ಆ ಗೌರವ, ಆ ಪೂಜ್ಯ ಭಾವನೆ ಮಕ್ಕಳಿಗೆ ಹಾಸ್ಟೆಲಲ್ಲಿದ್ದರೂ ಬೇಕು. ಆ ನೆನಪು ಪ್ರತಿನಿತ್ಯ ಅವರು ಆ ತಂದೆ ತಾಯಿಯನ್ನು ಅಲ್ಲಿದ್ದಲ್ಲಿ ಆಶೀರ್ವಾದ ಪಡುವಂಥ ಆ ಭಾವನೆ, ಪ್ರತಿಕ್ರಿಯೆ ಅಲ್ಲಿ ಹಾಸ್ಟೆಲಿಗೂ ಶಕ್ತಿ ಕೊಡ್ತದೆ, ವಿದ್ಯಾಸಂಸ್ಥೆಗೂ ಶಕ್ತಿ ಕೊಡ್ತದೆ, ಕಲಿಸುವಂಥ ಅಧ್ಯಾಪಕರು, ಮುಖ್ಯೋಪಾಧ್ಯಾಯರು, ಪ್ರಾಂಶುಪಾಲರಿಗೂ ಶಕ್ತಿ ಕೊಡ್ತದೆ. ಅದು ಅಲ್ಲಿಂದಲೇ ಪ್ರಾರಂಭ ಆಗಬೇಕು. ಅದು ಧರ್ಮ ಶಿಕ್ಷಣ. ಸರ್, ಈಗ ಇದಕ್ಕೆ ಪೂರಕವಾಗಿ ಎಲ್ಲೋ ಒಂದು ಕಡೆ ನಾವು ಈ ಕೂಡು ಕುಟುಂಬವನ್ನು ಕಳ್ಕೊಂಡಿದ್ದೀವಿ. ಈ ಕೂಡು ಕುಟುಂಬವನ್ನು ಕಳ್ಕೊಂಡಿದ್ದ ಕಾರಣದಿಂದಾಗಿ
ಇವತ್ತು ನಾವು ಒಂದು ಮಕ್ಕಳಿಗೆ ಸೀಮಿತ ಆಗುವಂತಹ ಮನಸ್ಥಿತಿಗೆ ನಾವು ಬರ್ತಾ ಇದ್ದೀವಿ ಅಂತ ಅನಿಸೋದಿಲ್ವೇ? ಆ ಕೂಡು ಕುಟುಂಬವನ್ನು ಪ್ರಾರಂಭಿಸಿದಲ್ಲಿ ಮಾತ್ರ ಮತ್ತು ವಾಪಸ್ ನಾವು ಆ ಹಳಿಗೆ ಬರಲಿಕ್ಕೆ ಸಾಧ್ಯತೆ ಇದೆ. ಕೂಡು ಕುಟುಂಬಕ್ಕಿಂತ ಹೆಚ್ಚು ಕೂಡು ಕುಟುಂಬದಲ್ಲಿ ಹಿಂದಿನ ಆಚಾರಗಳು ಬದ್ಧತೆಯಲ್ಲಿತ್ತು. ಕೂಡು ಕುಟುಂಬಕ್ಕಿಂತ ಹೆಚ್ಚು ಕೂಡು ಕುಟುಂಬ ಬೇಕು, ಕೂಡು ಕುಟುಂಬ ಸಹಭಾಗಿತ್ವ ಬೇಕು. ಒಂದು ವೇಳೆ ಕೂಡು ಕುಟುಂಬ ಸಹಭಾಗಿತ್ವ ಆಗದಿದ್ದರೆ ವರ್ಷಕ್ಕೆ 1 ಸಲ 2 ಸಲ 3 ಸಲ 4 ಸಲ ಆದರೂ ಒಟ್ಟಿಗೆ ಕೂತ್ಕೊಂಡು ಭೋಜನ ಸತ್ಕಾರ ಮಾಡುವಂಥ ಪ್ರವೃತ್ತಿ ಮತ್ತು ಪ್ರತಿ ಮನೆಯಲ್ಲಿ ಪ್ರತಿ ದಿವಸ ಸಹಭೋಜನ ಸಹಬಾಳ್ವೆಯ ಅವಶ್ಯಕತೆ ಇವತ್ತಿನ ದಿವಸದಲ್ಲಿ ಆಗಲೇಬೇಕು. ಆದರೆ ಇವತ್ತು ಮನೆಯಲ್ಲಿಯೇ ಆ ಸಹಭೋಜನ ಎಲ್ಲಿದೆ? ಸಹಬಾಳ್ವೆ ಎಲ್ಲಿದೆ? ಸಹಭೋಜನ ಆದರೆ ಮಾತ್ರ ಸಹಬಾಳ್ವೆ ಆದರೆ ಮಾತ್ರ ಸಹಭೋಜನ. ಇದು ಎರಡು ಭಾಳಷ್ಟು ಅವಶ್ಯಕತೆಯ ದಿವಸ. ಹಿಂದೆ ಕೆಳಗೆ ಕೂತ್ಕೊಂಡು ಸುತ್ತ ಮಧ್ಯದಲ್ಲಿ ಆಹಾರ ಇಟ್ಟು ಬಡಿಸಿ ಊಟ ಮಾಡುವಂಥ ಒಂದು ನಮ್ಮ ಸಂಸ್ಕೃತಿ ಎಷ್ಟು ಅರ್ಥಪೂರ್ಣ ನಶಿಸ್ತಾ ಇದೆ. ಅದಕ್ಕೆ ಎಷ್ಟು ಆನಂದ ಇತ್ತು, ಅದರಲ್ಲಿ ಎಷ್ಟು ಪ್ರೀತಿ ಇತ್ತು, ಅದರಲ್ಲಿ ಎಷ್ಟು ಒಂದು ಸಮ್ಮಿಲನತೆ ಇತ್ತು, ಅದರಲ್ಲಿ ಎಷ್ಟು ಭಾವನಾತ್ಮಕವಾದಂಥ ಪ್ರಕ್ರಿಯೆ ಇತ್ತು. ಅದನ್ನು ಇವತ್ತು ಸಮಾಜಕ್ಕೆ ಪ್ರತಿ ಮನೆಯಲ್ಲಿ, ಹಿಂದೂಗಳ ಮನೆಯಲ್ಲಿ ಆ ಆಚಾರ ಮತ್ತು ಆಚರಣೆಯನ್ನು ಮಾಡುವಂಥದ್ದು ಅವಶ್ಯಕತೆ. ಖಂಡಿತ ಸರ್. ಈಗ ಕೊನೆಯದಾಗಿ ನಾವು ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ. ಸರ್ಕಾರ ಅಂದರೆ ವ್ಯವಸ್ಥೆಯ ಮೂಲಕದಿಂದಲೂ ಅನುಭವಿಸ್ತಾ ಇದ್ದೀವಿ. ಹಾಗೆ ಈ ವೈಪರೀತ್ಯಗಳಿಂದಲೂ ಕೂಡ, ಪ್ರಕೃತಿ ವೈಪರೀತ್ಯದಿಂದಲೂ ಕೂಡ ನಾವು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀವಿ. ಇದರ ಮಧ್ಯೆ ಸಾಮಾನ್ಯ ಜನರಿಗೆ ನೀವು ಒಂದು ಒಳ್ಳೆಯ ಭವಿಷ್ಯವನ್ನು ಹುಡುಕುವುದು ಹೇಗೆ ಅನ್ನೋದನ್ನು ನೀವೇನಾದ್ರು ಈ ಸಂದರ್ಭದಲ್ಲಿ ತಿಳಿ ಹೇಳಲಿಕ್ಕೆ ಸಾಧ್ಯ ಇದೆಯಾ? ಭವಿಷ್ಯವನ್ನು ಹುಡುಕಲಿಕ್ಕೆ ಸಾಧ್ಯ ಅನ್ನೋದಕ್ಕೋಸ್ಕರ ಆರ್ಥಿಕವಾಗಿ ಹಾಗೂ ಆರ್ಥಿಕವಾಗಿ ಮನುಷ್ಯ ಮತ್ತು ಕೌಟುಂಬಿಕವಾಗಿ ಇವತ್ತು ಸ್ವಾಮಿನಿಷ್ಠೆ ಮತ್ತು ಕೃತಜ್ಞತೆ, ಉಪಕಾರ ಸ್ಮರಣೆಯ ಕೊರತೆ ಭಾಳಷ್ಟು ಕಾಡ್ತಾ ಇದೆ. ಯಾವುದೇ ಒಬ್ಬ ವ್ಯಕ್ತಿ ತನ್ನ ವೃತ್ತಿಯಲ್ಲಿ ಪ್ರೀತಿ ಬೇಕು, ತನ್ನ ಉದ್ಯೋಗದಲ್ಲಿ ಪ್ರೀತಿ ಬೇಕು, ತನ್ನ ವೃತ್ತಿಯಲ್ಲಿ ಕೈವೃತ್ತಿ ಇದ್ದರೆ ವೃತ್ತಿಯ ಮೇಲೆ ಪ್ರೀತಿ ಬೇಕು. ಇವತ್ತು ಅದಕ್ಕಿಂತ ಜಾಸ್ತಿ ಹಣದ ಲಾಲಸೆಯಲ್ಲಿ ಇವತ್ತು ಪ್ರಪಂಚದಲ್ಲಿ ಮನುಷ್ಯ ವ್ಯವಹಾರ ಮಾಡ್ತಾ ಇದ್ದಾನೆ. ಆದರೆ ವೃತ್ತಿಧರ್ಮ, ಕೃತಜ್ಞತಾ ಮನೋಭಾವ, ಉಪಕಾರ ಸ್ಮರಣೆ, ಸ್ವಾಮಿನಿಷ್ಠೆ ಇದು ಎಲ್ಲ ಇವತ್ತು ನಶಿಸ್ತಾ ಇರತಕ್ಕಂಥ ಈ ಕಾಲದಲ್ಲಿ ಅಸಮಾಧಾನಗಳು, ಅತೃಪ್ತಿಗಳು, ಅಸಂತುಷ್ಟಿಗಳು, ಸಂಘರ್ಷಗಳು, ಪೈಪೋಟಿಗಳು, ಇನ್ನೊಂದು ಕಾಂಪಿಟೀಷನ್, ಇದರಿಂದಾಗಿ ಇವತ್ತು ಈ ದೇಶ ಹಲವು ಸಮಸ್ಯೆಗಳನ್ನು ಇನ್ನು ಮುಂದೆಯೂ ಕೂಡ ಎದುರಿಸಲಿಕ್ಕಿದೆ. ಅಂದರೆ ನೀವು ಸೂಕ್ಷ್ಮವಾಗಿ ನೀವು ಹೇಳೋದು ಏನಂತಂದರೆ ಪ್ರಾಮಾಣಿಕತೆ ಇಲ್ಲಿ ಅತಿ ಮುಖ್ಯವಾಗಿ ಬೇಕು. ಪ್ರೀತಿ ಹಾಗೂ ಪ್ರಾಮಾಣಿಕತೆ ಇದು ಎರಡನ್ನೇ, ಕೃತಜ್ಞತಾ ಮನೋಭಾವ, ಉಪಕಾರ ಸ್ಮರಣೆ, ಎಸ್, ಇದು ಇಟ್ಟುಕೊಂಡು ಹೋದರೆ ನಾವು ಇದನ್ನು ಎದುರಿಸಬಹುದು. ಈ ಎಲ್ಲ ಸಮಸ್ಯೆಗಳನ್ನು ನಾವು ಎದುರಿಸಬಹುದು. ಆ ಒಂದು ಆತ್ಮಶಕ್ತಿ ನಮ್ಮಲ್ಲಿ ವೃದ್ಧಿ ಆಗ್ತದೆ ಅನ್ನೋದನ್ನು ತಾವು ಹೇಳಲಿಕ್ಕೆ ಬಯಸ್ತೀರಿ ಸರ್. ಈಗಾಗಲೇ ಕೊನೆಯದಾಗಿ ನೀವು ಹೇಳಿದಿರಿ, ಮತ್ತೊಮ್ಮೆ ಈ ಕ್ಷೇತ್ರ ಬಹಳ ಶ್ರಮಪಟ್ಟು ಬೆಳೆಸಿದ್ದೀರಿ. ಬಹಳ ನಿಮ್ಮ ಶ್ರಮಕ್ಕೆ ತಕ್ಕಂತೆ ಹಾಗೂ ಈ ಕ್ಷೇತ್ರದ ದೇವರುಗಳ ಶಕ್ತಿಗೆ ತಲೆಬಾಗಿ ಸಾಕಷ್ಟು ಭಕ್ತರು ಇಲ್ಲಿಗೆ ನಡ್ಕೊಳ್ತಾ ಇದ್ದಾರೆ, ಹರಿದು ಬರ್ತಾ ಇದ್ದಾರೆ. ಅದರ ಪರಿಣಾಮ ಸಾಕಷ್ಟು ಧಾರ್ಮಿಕ ಕಾರ್ಯಕ್ರಮಗಳು, ಸೇವೆಗಳು ಹಲವು ರೀತಿಯಲ್ಲಿ ನೀವು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾಯಿದ್ದೀರಿ. ಬಟ್ ನೀವು ಎಲ್ಲದನ್ನೂ ಮಾಡ್ತಾಯಿದ್ದೀರಿ ಈ ಶೈಕ್ಷಣಿಕ ವಿಭಾಗದಲ್ಲಿ. ಅಂದರೆ ಈ ನೀವು ಹೇಳಿದಂತೆ ನಮ್ಮ ಸನಾತನ ಧರ್ಮದ ನೀವು ಶೈಕ್ಷಣಿಕ ವಿಭಾಗದಲ್ಲೂ ನಿಮ್ಮಂಥವರು ತೊಡಗಿಸಿಕೊಂಡಲ್ಲಿ ಈ ಸನಾತನ ಧರ್ಮದ ನಮ್ಮ ಸಂಸ್ಕಾರ ಸಂಸ್ಕೃತಿಯನ್ನು ನಾವು ಕೊಡಲಿಕ್ಕೆ ಸಾಧ್ಯತೆ ಇದೆ ಅಂತ ಅನಿಸೋದಿಲ್ಲ. ಯಾಕೆಂತಂದರೆ ಇವತ್ತಿನ ದಿನ ಈ
ಕಾಂಪಿಟೇಷನ್, ಶಿಕ್ಷಣ ಅನ್ನೋದು ಒಂದು ಕಮರ್ಷಿಯಲ್ ಆಗಿದೆ. ಈ ಕಮರ್ಷಿಯಲ್ ಶಿಕ್ಷಣದಿಂದಾಗಿ ಯಾವುದೇ ಪ್ರೀತಿ ಉಳಿದಿಲ್ಲ, ಓನ್ಲಿ ಹಣ. ನೀವು ಆಗಲೇ ಹೇಳಿದಿರಿ, ಹಣದ ವ್ಯಾಮೋಹ ಜಾಸ್ತಿ ಆಗಿದೆ. ನಾವು ಹಣ ಕೊಟ್ಟಿದ್ದೀವಿ, ಹಾಗಾಗಿ ನೀವು ಇಷ್ಟು ಪರ್ಸೆಂಟೇಜ್ ತಗೊಳ್ಬೇಕು, ನಾಳೆ ಇಷ್ಟು ಹಣವನ್ನು ದುಡಿಬೇಕು. ಈ ಒಂದು ಇದು ಮಕ್ಕಳಲ್ಲೇ ತಲೆಯಲ್ಲೇ ಬೆಳೆಸುವಂಥ ಕೆಲಸಗಳು ಈಗ ನಡೀತಾ ಇರೋ ಕಾರಣದಿಂದಾಗಿ ಈ ಒಂದು ನೀವು ಶಿಕ್ಷಣ ಒಂದು ಆ ಕ್ಷೇತ್ರಕ್ಕೆ ತಾವು ಕಾಲಿಟ್ಟಲ್ಲಿ, ಧಾರ್ಮಿಕ ಗುರುಗಳು ನೀವು ಅಂತಲ್ಲ, ಎಲ್ಲ ಧಾರ್ಮಿಕ ಗುರುಗಳು ಕಾಲಿಟ್ಟಲ್ಲಿ ಒಳ್ಳೆಯ ಶಿಕ್ಷಣ, ಒಳ್ಳೆಯ ಧಾರ್ಮಿಕ ಶಿಕ್ಷಣ ಇರ್ಬೋದು, ನಮ್ಮ ಸಂಸ್ಕಾರ ಇರ್ಬೋದು, ನಮ್ಮ ಪದ್ಧತಿಗಳನ್ನಿರ್ಬೋದು ಅವರಲ್ಲಿ ತಲೆಯಲ್ಲಿ ತುಂಬಲಿಕ್ಕೆ, ಆ ಮಕ್ಕಳಲ್ಲಿ ಬೆಳೆಯ ಸಿರಿಯಲ್ಲೇ ಕಾಣುವಂತ ಹೇಳಿರ್ತಾರಲ್ಲ, ಅಲ್ಲಿ ಅವರನ್ನು ಕಾಣಲಿಕ್ಕೆ ಸಾಧ್ಯತೆ ಆಗ್ತದೆ, ಅವರಲ್ಲಿ ಅದನ್ನು ಬೆಳೆಸಲಿಕ್ಕೆ ಸಾಧ್ಯತೆ ಆಗ್ತದೆ. ಮತ್ತು ವಾಪಸ್ ಈ ದೇಶವನ್ನು ಮೊದಲಿನ ಹಾಗೆ ಶ್ರೀಮಂತವಾಗಿ ಕಟ್ಟಲಿಕ್ಕೆ ಆಗ್ತದೆ ಅಂತ ಅನಿಸೋದಿಲ್ವೇ? ಶಿಕ್ಷಣ ಸಂಸ್ಥೆಗಳು ಸಾಮಾಜಿಕ ಧಾರ್ಮಿಕ ಮೌಲ್ಯಗಳನ್ನು ಉಳಿಸುವಂಥ ಪ್ರವೃತ್ತಿಯಲ್ಲಿ ಶಿಕ್ಷಣ ಸಂಸ್ಥೆಗಳು ಭಾಳಷ್ಟು ಪ್ರಯತ್ನ ಮಾಡ್ತಾಯಿದೆ. ಭಾಳಷ್ಟು ಶಿಕ್ಷಣ ಸಂಸ್ಥೆಗಳು ಸಂಸ್ಕಾರ ಕೊಡ್ತಕ್ಕಂಥ ಕಾರ್ಯಗಳು ಆಗ್ತಾಯಿದೆ. ಆದರೆ ಅದಕ್ಕಿಂತ ಹೆಚ್ಚಾಗಿ ಆ ಸಂಸ್ಕಾರಗಳು ಮನೆಯ ಪೋಷಕರಿಂದ ಆಗಬೇಕಾಗಿದೆ, ಅದು ಮುಖ್ಯವಾಗಿ ಆಗಬೇಕಾಗಿದೆ. ಆ ಪೋಷಕರ ಧಾರ್ಮಿಕ ಮೌಲ್ಯದ ಉಳಿವಿಕೆಯ ಕೊರತೆ ಅದು ಎಳೆ ವಯಸ್ಸಿನಲ್ಲೇ ಪ್ರಾರಂಭ ಆಗಬೇಕು. ಅವರು ಕಾಲೇಜಿಗೆ ಹೋದ್ಮೇಲೆ ಆಗೋದಿಲ್ಲ, ಅದು ಎಳೆ ವಯಸ್ಸಿನಲ್ಲಿ. ಅಂಥ ಒಂದು ಶಿಕ್ಷಣ ಪದ್ಧತಿ ಇವತ್ತು ನಮ್ಮ ಕ್ಷೇತ್ರ ಭಾಳಷ್ಟು ಮುಂದುವರೆದಿದೆ. ಶಿಕ್ಷಣದ ವಿಚಾರದಲ್ಲಿ ಒಳ್ಳೆ ಮುಂದುವರೆದಿದೆ. ಆದರೆ ಆಚರಣೆಗಳ ವಿಚಾರದಲ್ಲಿ, ಆಚಾರ ವಿಚಾರದಲ್ಲಿ, ಸಂಸ್ಕಾರ ಕೊಡತಕ್ಕಂಥ ಪ್ರಯತ್ನದಲ್ಲಿ ಕೂಡ ಶಿಕ್ಷಣ ಸಂಸ್ಥೆಗಳು ಪ್ರಯತ್ನ ಮಾಡ್ತಾಯಿದೆ. ಆದರೆ ಪ್ರಯತ್ನ ಮಾಡಿದರೆ ಅದಕ್ಕೆ ಪೂರಕವಾಗಿ ಹೆತ್ತವರು ಅದನ್ನು ಭಾಳ ಸೂಕ್ಷ್ಮವಾಗಿ ಆ ಮಕ್ಕಳ ಬಗ್ಗೆ ಗಮನ ಇರಿಸುವಂಥದ್ದು, ಮಕ್ಕಳನ್ನು ಅವರಿಗೆ ಸಂಸ್ಕಾರ ಕೊಡುವಂಥ ಪ್ರವೃತ್ತಿಯನ್ನು ಅವರ ಮನೆಯಲ್ಲಿ ಆಚರಣೆ ತರುವಂಥದ್ದು, ಅದು ಭಾಳ ಮುಖ್ಯ. ಅದರ ಅವಶ್ಯಕತೆ ಅಂತ ನಾವು ಸ್ವಾಮೀಜಿಗಳು ಅಥವಾ ಸಾಧು ಸಂತರು, ಮುನಿಗಳು, ಜ್ಞಾನಿಗಳು, ವಿದ್ವಾಂಸರು ಅವರೆಲ್ಲ ಈ ಮಕ್ಕಳನ್ನು ಧರ್ಮ ಶಿಕ್ಷಣಕ್ಕೆ ಕೊಡುವಂಥ ಪ್ರವೃತ್ತಿಯಲ್ಲಿ ಎಲ್ಲ ಶಿಕ್ಷಣ ಸಂಸ್ಥೆಗಳು ಅಂತ ಮಾರ್ಗದರ್ಶನ ಮಾಡತಕ್ಕಂಥ ಪ್ರಯತ್ನ ಇತ್ತೀಚಿನ ದಿವಸಗಳಲ್ಲಿ ಹೆಚ್ಚಿನ ಶಿಕ್ಷಣ ಸಂಸ್ಥೆಯಲ್ಲಿ ಮಾಡ್ತಾಯಿದ್ದಾರೆ. ಧರ್ಮ ಶಿಕ್ಷಣ ಕೊಡುವಂಥ ಕಾರ್ಯಕ್ರಮ ಕೂಡ ಎಷ್ಟೋ ಶಿಕ್ಷಣ ಸಂಸ್ಥೆಯಲ್ಲಿ ಇವತ್ತು ನಡೀತಾ ಇದೆ. ಆದರೂ ಅದು ಮನೆಯಲ್ಲಿ, ಮನೆಯ ಹೆತ್ತವರಲ್ಲಿ, ಮನೆಯ ಪರಿಸರದಲ್ಲಿ, ಮನೆಯ ಪರಿಸ್ಥಿತಿಯಲ್ಲಿ ಅದನ್ನೆಲ್ಲ ನಿಭಾಯಿಸುವಂಥ ಒಂದು ಪ್ರವೃತ್ತಿಯನ್ನು ಮಕ್ಕಳಿಗೆ, ಅದನ್ನು ಧರ್ಮ ಶಿಕ್ಷಣದ ಮೌಲ್ಯದ ಆತ್ಮಸ್ಥೈರ್ಯವನ್ನು ಕೊಡುವಂಥ ಪ್ರವೃತ್ತಿಯಲ್ಲಿ ಮನೆಯವರ ಪಾತ್ರ ಭಾಳ ಮುಖ್ಯವಾಗಿದೆ. ಅಂದರೆ ಪೋಷಕರ ಪಾತ್ರ ಇಲ್ಲಿ ಮುಖ್ಯವಾಗಿದೆ. ಪೋಷಕರು ಆ ಒಂದು ಕರ್ತವ್ಯವನ್ನು ನಿಭಾಯಿಸುವಲ್ಲಿ ಸೋಲ್ತಾ ಇದ್ದಾರೆ ಅನ್ನೋದನ್ನು ಈ ಮೂಲಕ ತಾವು ಹೇಳ್ತಾ ಇದ್ದೀರಿ. ಇದರಿಂದಾಗಿ ಇವತ್ತು ನಾವು ಕುಸಿತಾ ಇದ್ದೇವೆ. ಕಾರಣ ಉಂಟು. ಪೋಷಕರು ಸಹ ಸೋಲುವುದು ಏಕೆ? ಮಕ್ಕಳ ಯಾಂತ್ರಿಕ ಬದುಕಿನ ಸೋಗಿನಿಂದಾಗಿ. ಮಕ್ಕಳನ್ನು ಯಾಂತ್ರಿಕತೆಯ ಮೌಲ್ಯದಲ್ಲಿ, ವಿಜ್ಞಾನದಲ್ಲಿ ಮಕ್ಕಳನ್ನು ಒಂದು ಆಧರಿಸಿ ಕಂಟ್ರೋಲ್ ತರಲಿಕ್ಕೆ ಪೋಷಕರಿಗೆ ಆಗ್ತಾಯಿಲ್ಲ. ಆ ಪರಿಧಿಯಲ್ಲಿ ಅವರನ್ನು ಕಂಟ್ರೋಲ್ ಮಾಡುವಂಥ ಪರಿಸ್ಥಿತಿ ಪೋಷಕರಿಂದ ಆಗ್ತಾಯಿಲ್ಲ. ಅದಕ್ಕೋಸ್ಕರ ಪೋಷಕರು ಯಾಂತ್ರಿಕ ಬದುಕಿನ ಸೋಗಿನಲ್ಲಿ ಮಕ್ಕಳು ಬಲಿಯಾಗ್ತಾ ಇದ್ದಾರೆ, ಮಕ್ಕಳು ತೊಂದರೆಗೊಳಗಾಗ್ತಾ ಇದ್ದಾರೆ. ಅದರಿಂದ ಹೇಗೆ ಪಾರು ಮಾಡ್ಬೋದು ಮಕ್ಕಳನ್ನು ಅಂತ ಯೋಜಿಸುವಂಥ ಪ್ರಯತ್ನ ಶ್ರದ್ಧಾ ಕೇಂದ್ರಗಳಲ್ಲಿ, ಹತ್ತಿರದ ಮಠ ಮಂದಿರಗಳಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ ಅವರನ್ನು ಸ್ವಲ್ಪ ಇನ್ವಾಲ್ವ್ಮೆಂಟ್ ಅಂದರೆ ಭಾಗವಹಿಸುವಂತೆ ಮಾಡುವಂಥ ಒಂದು ಅಭ್ಯಾಸವನ್ನು ಪೋಷಕರು ಮಾಡುವಷ್ಟು ಅವಶ್ಯಕತೆ ಇದೆ ಅಂತೇಳಿ ತಾವು ಹೇಳಲಿಕ್ಕೆ ಬಯಸ್ತೀವಿ. ನೋಡಿದ್ರಲ್ಲ ವೀಕ್ಷಕರೇ, ತುಂಬ ವಿಷಯವನ್ನು ಈ ಒಂದು ಚಿಕ್ಕ ಅವಧಿಯಲ್ಲಿ ತುಂಬ ವಿಷಯವನ್ನು ಅತ್ಯಂತ ಸೂಕ್ಷ್ಮವಾಗಿ ಹಾಗೂ ಅಚ್ಚುಕಟ್ಟಾಗಿ ಬಹಳ ಕಿರಿದಾಗಿ ಮನಮುಟ್ಟುವ ರೀತಿಯಲ್ಲಿ ಸ್ವಾಮಿಗಳು ಹೇಳಿದರು. ಹಲವು ವಿಷಯಗಳನ್ನು ಅವರು ಹೇಳಿದರು. ಆರ್ಥಿಕ ವಿಷಯವಾಗಿ ಹೇಳಿದ್ರು, ಧಾರ್ಮಿಕ ವಿಷಯವಾಗಿ ಮಾತನಾಡಿದರು. ಜೊತೆಗೆ ಮಠದ ಈ ಒಂದು ಕ್ಷೇತ್ರದ ಹೇಗೆ ಕಟ್ಟಿ ಬೆಳೆಸಿದ್ದೇವೆ ಹಿಂದಿನದ್ದೆಲ್ಲವುದನ್ನು ನೆನಪು ಮಾಡಿಕೊಂಡು ಆವತ್ತಿನ ಕಷ್ಟ ಹಾಗೂ ಇವತ್ತಿನ ಭಕ್ತರ ಒಂದು ಸಹಾಯ ಸಹಕಾರಗಳು ಹೇಗೆ ಸಿಗ್ತಾ ಇದೆ, ಅವರ ಬೆಂಬಲ ಹೇಗೆ ಸಿಗ್ತಾ ಇದೆ ಎಲ್ಲವುದನ್ನು ಹೇಳ್ತಾ ಮುಂದೆ ತಾವು ಏನು ಮಾಡಬೇಕು ಅಂತ ಇದ್ದೇನೆ ಅನ್ನೋದನ್ನು ಹೇಳಿ ಮಾಡೋದಲ್ಲ ಅನ್ನೋದನ್ನು ಸೂಚ್ಯವಾಗಿ ಹೇಳ್ತಾ ಹಲವು ವಿಷಯಗಳನ್ನು ನಮ್ಮ ಎದುರುಗಡೆ ಹೇಳಿದ್ದಾರೆ. ವೀಕ್ಷಕರ ತಾವೆಲ್ಲರೂ ಅದನ್ನು ಗಮನಿಸಿದಿರಿ.
ಈ ಕಾರ್ಯಕ್ರಮಕ್ಕೆ ಇಷ್ಟೊತ್ತು ನಮ್ಮ ಜೊತೆಗಿದ್ದು ನಮ್ಮ ಜೊತೆಗೆ ಮಾತನಾಡದಿರೋಂತಹ ಸ್ವಾಮಿಗಳಿಗೆ ನಮ್ಮೆಲ್ಲರ ವೀಕ್ಷಕರ ಪರವಾಗಿ ಅಭಿನಂದನೆಗಳು.